ಇಲ್ಲಿ ನೋಡುವ ಹಾಗೆ ತುಂಬ ಆ, ಸುಲಭವಾಗಿ ಅರ್ಥ ಮಾಡ್ಕೊಂತ ಶ್ಲೋಕ ಇದು. ಸೂತ ಮುನಿಗಳು ಹೇಳ್ತಾ ಇದ್ದಾರೆ ಇಲ್ಲಿ, ಪರೀಕ್ಷಿತ ಮಹಾರಾಜನು ಸರಸ್ವತಿ ನದಿಗೆ ಬಂದಿದ್ದಾನೆ. ನದಿ ತೀರದಲ್ಲಿ ಅವನು ಒಬ್ಬ ಶೂದ್ರ ರಾಜನ ವೇಷ ಹಾಕಿಕೊಂಡು ಈ ಹಸು ಮತ್ತು ಎತ್ತನ್ನು ಹೊಡೆಯುತ್ತಿದ್ದಾನೆ. ಆ ಶೂದ್ರ ಯಾರು? ಕಲಿಪುರುಷ. ಕಲಿಪುರುಷ ಶೂದ್ರರಿಗಿಂತ ಕೀಳಾದಂಥವನು, ಅವನಿಗೆ ಕಲಿಪುರುಷ ಅಂತಾರೆ. ಆ ಕಲಿಪುರುಷ ಇಲ್ಲಿ ಅನಾಥವಾಗಿದ್ದಂಥ ಹಸು ಮತ್ತು ಎತ್ತನ್ನು ಹೊಡೆಯುತ್ತಿದ್ದಾನೆ. ಅದನ್ನು ಪರೀಕ್ಷಿತ ಮಹಾರಾಜ ನೋಡಿದಾನೆ. ಸೊ ಸೂತಃ ಉವಾಚ, ಸೂತನು ಹೇಳ್ತಾನೆ, ತತ್ರ ಅಲ್ಲಿ, ಆಮೇಲೆ ಗೋ ಮಿಥುನಂ, ಗೋ ಅಂದರೆ ಹಸು, ಮಿಥುನಂ ಅಂದರೆ ಎತ್ತು, ಅವುಗಳನ್ನು ರಾಜನಾದ ಪರೀಕ್ಷಿತ ಮಹಾರಾಜ ಹನ್ಯಮಾನಂ, ಹನ್ಯ ಅಂದರೆ ಹೊಡೆಯುತ್ತಿರುವ, ಅನಾಥವತ್ ಅನಾಥವಾಗಿರುವಂಥ ಹಸು ಮತ್ತು ಎತ್ತುಗಳು. ಯಾಕೆ ಅನಾಥವಾಗಿದ್ದಾವೆ? ಅವರಿಗೆ ನಾಥ ಯಾರು? ಅಲ್ಲ, ಅವರಿಗೆ ಪ್ರೊಟೆಕ್ಷನ್ ಅಂದರೆ ಅವರಿಗೆ ರಕ್ಷಣೆ ಕೊಡಬೇಕಾಗಿದ್ದು ವೈಶ್ಯರು. ಆ ವೈಶ್ಯರು ಆ ಹಸು ಮತ್ತು ಎತ್ತುಗಳಿಗೆ ರಕ್ಷಣೆ ಕೊಡಲಿಲ್ಲದ್ರೆ ಅವು ಅನಾಥರಾಗ್ತವೆ. ಸೊ ಈ ಶ್ಲೋಕದಲ್ಲಿ ಹೇಳೋ ಹಾಗೆ ಅವು ಅನಾಥವಾಗ್ತಾ ಇದ್ದಾವೆ. ಆಗಿರುವ ಹಸು ಮತ್ತು ಎತ್ತುಗಳಿಗೆ ದಂಡಹಸ್ತಂ, ದಂಡದಲ್ಲಿ ಹೊಡೆಯುತ್ತಿದ್ದಾನೆ, ಕೈನಲ್ಲಿ ದಂಡ ಇಟ್ಕೊಂಡು ಹೊಡೆಯುತ್ತಿದ್ದಾನೆ. ಯಾರು? ವೃಷಲಂ, ನೀಚ ಜಾತಿಯ ಶೂದ್ರನು. ಆ ಶೂದ್ರ ಹೊಡಿತಾರೆ ಅದನ್ನು ದದೃಶೆ, ಕಂಡನು. ನೃಪಲಾಂಛನಂ, ಲಾಂಛನ ಅಂದರೆ ಸಿಂಬಲ್, ಅಂದರೆ ಆ ರೀತಿಯ ಉಡುಗೆ ತೊಟ್ಟಿರುವಂಥ ಶೂದ್ರ ಯಾವ ರೀತಿಯ ಉಡುಗೆ ತೊಟ್ಟಿದ್ದಾನೆ? ನೃಪಲಾಂಛನಂ. ಸೊ ನಾವೀಗ ನೋಡ್ಬೋದು, ಇಲ್ಲಿ ಪ್ರಭುಪಾದರು ಅನುವಾದದಲ್ಲಿ ಈ ಥರ ಹೇಳಿದ್ದಾರೆ. ಭಾವಾರ್ಥದಲ್ಲಿ ತುಂಬ ವಿಷಯಗಳನ್ನ ಹೇಳ್ತಾ ಇದ್ದಾರೆ. ನಾವು ಯಾರೇ ಇಸ್ಕಾನ್ ದೇವಸ್ಥಾನಕ್ಕೆ ಯಾರು ಜಾಸ್ತಿ ಬರ್ತಾ ಇಲ್ವೋ, ಅವರಿಗೆ ಕೃಷ್ಣ ಪ್ರಜ್ಞೆ ಬಗ್ಗೆ ಅಥವಾ ಆಧ್ಯಾತ್ಮದ ಬಗ್ಗೆ ಜಾಸ್ತಿ ತಿಳುವಳಿಕೆ ಇಲ್ವೋ, ಅವರು ಇದನ್ನು ಓದಿದ್ರು ಅಂದರೆ ಒಂದ್ಸರಿ ಏನು ಅನಿಸುತ್ತೆ, ಬ್ರಾಹ್ಮಣ ಸಂಸ್ಕೃತಿ ಇಲ್ಲದವರು ಆಡಳಿತ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಪ್ರಭುಪಾದರು. ಅಂದರೆ ಆಡಳಿತ ಮಾಡಬೇಕಂದ್ರೆ ಅವರು ಬ್ರಾಹ್ಮಣರಾಗಿರ್ಬೇಕು ಅಂತನ? ಏನಿದು ಇಸ್ಕಾನ್ ದೇವಸ್ಥಾನದಲ್ಲಿ ಜಾತಿ ಎಲ್ಲ ಮಾಡ್ತಾ ಇದ್ದಾರೆ, ಮೇಲು ಕೀಳು ಅಂತ ಹೇಳ್ತಾ ಇದ್ದಾರೆ, ಅಥವಾ ವರ್ಣಾಶ್ರಮ ಧರ್ಮ ಅಂತ ಹೇಳ್ತೀವಿ, ಅದರಲ್ಲೆಲ್ಲ ಈ ಥರ ಮೇಲು ಕೀಳು, ಬ್ರಾಹ್ಮಣರು ಮಾತ್ರ ಈ ರೀತಿ ಮಾಡಬೇಕು, ಆಡಳಿತ ಮಾಡಬೇಕು, ಶೂದ್ರೆಲ್ಲ ಮಾಡಬಾರ್ದಾ? ಸೊ ಈ ರೀತಿಯಾದ ಪ್ರಶ್ನೆಗಳು ಬರುತ್ತೆ. ಹೊಸಬ್ರು ಮೊದಲನೇ ಸಾರಿ ಯಾರು ಮೊದಲನೇ ಸಾರಿ ಬಂದಿದ್ದೀರಾ? ಸೊ ಅವರೆಲ್ಲ ಇವ್ರಿಗೆ ಈ ರೀತಿ ನಾವೆಲ್ಲ ಓದಿದ್ಮೇಲೆ ಏನಿದು ಈ ಥರ ಪ್ರಭುಪಾದರು ಜಾತಿ ಮೇಲು ಕೀಳು ಅನ್ನೋ ತಾರತಮ್ಯ ಮಾಡ್ತಾ ಇದ್ದಾರೆ, ಬ್ರಾಹ್ಮಣ ಮೇಲು, ಈ ಥರ ಎಲ್ಲ ಅನಿಸುತ್ತೆ. ಆಮೇಲೆ ಮುಂದೇನು ಅನಿಸುತ್ತೆ, ಹಸುಗಳನ್ನು ಹೊಡಿಬಾರದು. ಯಾಕೆ ಹೊಡಿಬಾರ್ದು? ನಮಗೆ ಊಟ ಮಾಡೋದಕ್ಕೆ ಏನೋ ತಿನ್ನಬೇಕು, ಹಸುಗಳನ್ನು ಸಾಯಿಸಿ ತಿನ್ಬೋದು, ಅದರಲ್ಲಿ ಏನಿದೆ ಅಂತ ಅನಿಸುತ್ತೆ ಯಾರ್ಯಾರು ತಿಂತಾ ಇರ್ತಾರೋ ಅವರಿಗೆ. ಸೊ ಈ ರೀತಿ ಪ್ರಶ್ನೆಗಳನ್ನು ನಾವು ಉತ್ತರ ಪಡ್ಕೋಬೋದು ಈ ಶ್ರೀಮದ್ ಭಾಗವತದಲ್ಲಿ. ಅದನ್ನು ಯಾವ ರೀತಿ ಅಂತ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ನಾವು ಏನೇ ಕೆಲಸ ಮಾಡಿದರೂ, ನಮಗೇನೇ ಟಾಸ್ಕ್ ಕೊಟ್ಟರು ಅದರದ ಗುರಿ ಏನು ಅಂತ ಮೊದಲು ಕೇಳ್ತೀವಿ ಅಲ್ವಾ? ಈಗ ಒಂದು ಫುಟ್ಬಾಲ್ ಆಡ್ತಾ ಇದ್ದಾರೆ ಅಂದ್ಕೊಳ್ಳಿ, ಫುಟ್ಬಾಲಲ್ಲಿ ಏನು ಮಾಡ್ತಾರೆ ಜನ, ಕ್ರೀಡಾಪಟುಗಳು ಏನು ಮಾಡ್ತಾರೆ? ಯಾರಿಗೆ ಹೊಡಿತಾರೆ? ಬಾಲಿಗೆ ಹೊಡಿತಾರೆ. ಸುಮ್ಮನೆ ಇಬ್ಬರು 2 ಟೀಮ್ ಇರುತ್ತೆ, ಅಲ್ಲೊಂದು ಟೀಮು ಇಲ್ಲೊಂದು ಟೀಮ್. ಸೊ ಇಬ್ಬರು ಸುಮ್ಮನೆ ಬಾಲ್ನ ಹೊಡಿತಾ ಇರಬೇಕು, ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ. ಅವಾಗ ಏನಾದರೂ ಮಜಾ ಇರುತ್ತಾ? ಏನು ನಿಜವಾದ ರೋಚಕತೆ ಏನು? ಗೋಲ್ ಇರಬೇಕು. ಗೋಲ್ ಇದ್ದಾಗ ಅಲ್ಲಿ ಗೋಲಲ್ಲಿ ಬಾಲ್ ಹೊಡೆದ್ರೆ ಆವಾಗ ಏನೋ ಪಾಯಿಂಟ್ ಸಿಗುತ್ತೆ. ಅದೇ ರೀತಿ ಜೀವನಕ್ಕೆ ಒಂದು ಗೋಲ್ ಇರುತ್ತೆ. ಜೀವನದ ಉದ್ದೇಶ ಏನು ಅಂತ ನಮಗೆ ಅರ್ಥ ಆಗಲಿಲ್ಲದ್ರೆ ಸುಮ್ಮನೆ ಅಲ್ಲಿಂದ ಇಲ್ಲಿಗೆ ಬಾಲ್, ಇಲ್ಲಿಂದ ಅಲ್ಲಿಗೆ ಬಾಲ್ ಹೊಡೆಯೋದಾಗುತ್ತೆ. ಸೊ ಅದು ಜೀವನದ ಉದ್ದೇಶ ಏನು ಅಂತ ಶ್ರೀಮದ್ ಭಾಗವತ ನಮಗೆ ಕೊಡೋದು. ಆ ಜೀವನದ ಉದ್ದೇಶನೇ ಇಲ್ಲ ಅಂದರೆ ನಾವು ನಮ್ಮದೇ, ಈಗ ಕ್ರೀಡಾಪಟುಗಳೆಲ್ಲ ಅವ್ರವ್ರ ಗೋಲ್ ಪೋಸ್ಟ್ ಅವ್ರವರೇ ಮಾಡಿಕೊಂಡು ಅವ್ರವ್ರ ಗೋಲ್ ಹೊಡ್ಕೊಂಡು ಹೋದರೆ
ಅದರಲ್ಲಿ ಏನು ಇದೇ ಇರೋದಿಲ್ಲ ಅಲ್ವಾ, ಅವ್ರವ್ರ ಪಾಯಿಂಟ್ಸ್ ಅವ್ರವ್ರು ಹೊಡ್ಕೊಂಡು ಹೋದ್ರೆ. ಸೊ ಅಲ್ಲಿ ಅಂಪೈರನ್ನ ಇರ್ತಾರೆ, ಅಂಪೈರ್ ಮಾಡಿರ್ತಾರೆ, ಈ ಕಡೆ ಹೊಡೆದ್ರೆ ನಿಮಗೆ ಪಾಯಿಂಟ್ಸ್, ಈ ಕಡೆ ಹೊಡೆದ್ರೆ ನಿಮಗೆ ಪಾಯಿಂಟ್ಸ್. ಸೊ ಅದೇ ರೀತಿ ಭಗವಂತನಾದವನು ಈ ಸೃಷ್ಟಿ ಮಾಡಿದಾನೆ ಅಂದರೆ ಅವನು ಯಾವ ಕಡೆ ಏನು ಎಲ್ಲ ರೂಲ್ಸ್ ಮಾಡಿರ್ತಾನೆ. ಅದನ್ನು ನಾವು ಈ ನಮ್ಮ ಜೀವನದಲ್ಲಿ ಅರ್ಥ ಮಾಡ್ಕೊಂಡು ಅಳವಡಿಸ್ಕೊಂಡ್ರೆ ಅವಾಗ ನಮ್ಮ ಜೀವನ ಸಾರ್ಥಕ ಆಗುತ್ತೆ. ಸೊ ನಾವು ಏನೇ ಕೆಲಸ ಮಾಡಿದ್ರು ನಮ್ಮ ಗೋಲ್, ನಮ್ಮ ಉದ್ದೇಶವೇನು ಅನ್ನೋದು ಮೊದಲು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅನ್ನೋದು ಇದರ ತಾತ್ಪರ್ಯ. ಸೊ ಈಗ ಪ್ರಭುಪಾದರು ಇಲ್ಲಿ ಹೇಳೋ ಹಾಗೆ ವರ್ಣಾಶ್ರಮ ಧರ್ಮ, ವರ್ಣ ಆಶ್ರಮ. ವರ್ಣ ಅಂದರೆ 4 ವರ್ಣಗಳಿದೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಅದಾದ ಮೇಲೆ ಆಶ್ರಮ, ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಈಗ ಒಂದು ಗೋಲ್ ಪೋಸ್ಟಲ್ಲಿ ಬಾಲ್ ಕಳಿಸ್ಬೇಕು ಅಂದರೆ ಅದೆಷ್ಟೊಂದು ರೂಲ್ಸ್ ಇರುತ್ತೆ. ಅದೆಲ್ಲ ಅವ್ರು ಒಳ್ಳೇದಕ್ಕೋಸ್ಕರನೇ, ಅದನ್ನೆಲ್ಲ ಮಾಡಿದರೆ ಫಾಲೋ ಮಾಡಿದರೆ ಅವ್ರು ಗೋಲ್ ಗಳಿಸ್ತಾ ಹೋಗ್ಬೋದು. ಅದೇ ರೀತಿ ಭಗವಂತ ಈ ಸೃಷ್ಟಿ ಮಾಡಿದ್ದಾನೆ, ನಮಗೆಲ್ಲ ಸೃಷ್ಟಿಯಲ್ಲಿ ಜೀವನದ ಉದ್ದೇಶನೂ ಕೊಟ್ಟಿದ್ದಾನೆ. ಆ ಉದ್ದೇಶವನ್ನು ಯಾವ ರೀತಿ ನಾವು ಈಡೇರಿಸ್ತೀವಿ ಅನ್ನೋದಕ್ಕೆ ಅವನೊಂದು ಸಿಸ್ಟಮ್ ಮಾಡಿದ್ದಾನೆ. ಸಿಸ್ಟಮ್ ಅಂದರೆ ವ್ಯವಸ್ಥೆ. ಆ ವ್ಯವಸ್ಥೆ ಕಲ್ಪಿಸ್ಕೊಟ್ಟಿದ್ದಾನೆ. ಆ ವ್ಯವಸ್ಥೆ ಮುಖಾಂತರ ನಾವು ಜೀವನ ನಡೆಸಿದರೆ ಆ ಉದ್ದೇಶ ಅಥವಾ ನಮ್ಮ ಜೀವನದ ಉದ್ದೇಶವನ್ನು ನಾವು ಅಚೀವ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ವರ್ಣ ಆಶ್ರಮ. ಕೃಷ್ಣ ಭಗವದ್ಗೀತೆಯಲ್ಲಿ ಏನು ಹೇಳ್ತಾರೆ ಅಂದರೆ, ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ. ಸೊ ಚಾತುರ್ವರ್ಣ್ಯ, ಈ 4 ವರ್ಣಗಳನ್ನು ಮತ್ತು ಆಶ್ರಮಗಳನ್ನು ನಾನು ಮಾಡಿದ್ದೇನೆ ಗುಣ ಮತ್ತು ಕರ್ಮಗಳ ಅನುಸಾರವಾಗಿ. ಈ ರೀತಿಯಲ್ಲಿ ನೀವು ಜೀವನ ಮಾಡ್ತಾ ಹೋದರೆ, ಎಲ್ಲ ನಾವು ಜೀವಿಗಳು ಇದನ್ನು ಪರಿಪಾಲನೆ ಮಾಡ್ತಾ ಜೀವನ ಮಾಡ್ತಾ ಹೋದರೆ ನಮ್ಮ ಗುರಿ ಮುಟ್ಬೋದು ನಾವು. ಸೊ ಇಂದಿನ ಕಾಲದಲ್ಲಿ ಎಲ್ಲ ಇದು ವರ್ಣಾಶ್ರಮ ಧರ್ಮ ತುಂಬ ಚೆನ್ನಾಗಿ ಎಲ್ಲ ಫಾಲೋ ಮಾಡ್ತಾ ಇದ್ರು. ಯಾಕಂದರೆ ಅವರಿಗೆ ಜೀವನದ ಉದ್ದೇಶ ಮೋಕ್ಷ ಅನ್ನೋದು ಗೊತ್ತಿತ್ತು. ಧರ್ಮ, ಅರ್ಥ, ಕಾಮ, ಮೋಕ್ಷ. ಅದೇ ರೀತಿಯಾಗಿ ಧರ್ಮ ಗ್ರಂಥದಲ್ಲಿ ಕೊಟ್ಟಿರುವಂಥ ನಿಯಮಗಳನ್ನು ಪಾಲನೆ ಮಾಡ್ಕೋತಾ ಎಷ್ಟು ಬೇಕೋ ಅಷ್ಟು ಜೀವನಕ್ಕೆ ಅರ್ಥ ಗಳಿಸ್ಕೋತಾ, ಎಷ್ಟು ಬೇಕೋ ಅಷ್ಟು ಧರ್ಮಾವಿರುದ್ಧ ಭೂತೇಶು ಕಾಮೋಷ್ಮಿ ಭರತರ್ಷಭ ಅಂತ ಕೃಷ್ಣ ಹೇಳ್ತಾನೆ. ಸೊ ಕಾಮ ಅನ್ನೋದು ತಪ್ಪು ಅಥವಾ ಕೆಟ್ಟದಲ್ಲ, ಆದರೆ ಧರ್ಮಕ್ಕೆ ವಿರುದ್ಧವಾದ ಕಾಮ ತಪ್ಪು. ಸೊ ಧರ್ಮ, ಅರ್ಥ, ಕಾಮ, ಕೊನೆಗೆ ಮೋಕ್ಷ. ಸೊ ಮೋಕ್ಷ ನಿಜವಾದ ಜೀವನದ ಗುರಿ ಅಂತ ಅರ್ಥ ಮಾಡ್ಕೊಂಡಿದ್ದರಿಂದ ಅವರೆಲ್ಲ ವರ್ಣಾಶ್ರಮದರನ್ನ ಸರಿಯಾಗಿ ಪರಿಪಾಲನೆ ಮಾಡ್ತಾ ಬರ್ತಾಯಿದ್ರು. ಆದರೆ ಈಗ ಪಾಂಡವರೆಲ್ಲ ಅವರು ತಮ್ಮ ಧಾಮಕ್ಕೆ ಹೋಗಿದ್ದಾರೆ. ಈಗ ನಾವು ನೋಡೋ ಹಾಗೆ ಪರೀಕ್ಷಿತ್ ಮಹಾರಾಜನ ಆಡಳಿತ ನಡೀತಾ ಇದೆ. ಅಂದರೆ ಕಲಿಯುಗ ಬರ್ತಾ ಇದೆ ಅಂದರೆ ಇಲ್ಲಿ ಕಲಿಪುರುಷ ಈ ರೀತಿ ಕೆಲಸ ಮಾಡ್ತಾ ಇದ್ದಾನೆ. ಈ ರೀತಿ ಕೆಲಸ ಮಾಡೋಕೆ ಆಸ್ಪದ ಕೊಟ್ಟಿದ್ದ್ಯಾರು? ವೈಶ್ಯರು. ಅವರು ಈಗ ರಾಜರು ಎಲ್ಲ ಮನುಷ್ಯರನ್ನ ರಕ್ಷಣೆ ಮಾಡೋದು ಅವರ ಧರ್ಮ, ಕ್ಷತ್ರಿಯರ ಧರ್ಮ. ಅದೇ ರೀತಿ ವೈಶ್ಯರ ಧರ್ಮ ಪ್ರಾಣಿ ಪಕ್ಷಿ ಇವುಗಳೆಲ್ಲ ರಕ್ಷಣೆ ಮಾಡೋದು ವೈಶ್ಯರ ಧರ್ಮ. ಸೊ ಈ ರೀತಿ ಭಗವಂತನು ಎಷ್ಟು ಸುಲಭವಾಗಿ ನಾವು ಜೀವನ ನಡೆಸೋ ಹಾಗೆ ವ್ಯವಸ್ಥೆ ಕಲ್ಪಿಸಿದ್ದಾನೆ. ಸೊ ಪ್ರಭುಪಾದರು ಇಲ್ಲಿ ಹೇಳ್ತಾರೆ, ಭಗವದ್ಗೀತೆ ನಾವು ಫೌಂಡೇಶನ್, ನಾವು ಜೀವನದಲ್ಲಿ ಏನು ಅರ್ಥ ಮಾಡ್ಕೋಬೇಕು ಅನ್ನೋದು ಬೇಸಿಕ್ ಫೌಂಡೇಶನ್ ಎಲ್ಲ ಭಗವದ್ಗೀತೆನಲ್ಲಿದೆ. ಶ್ರೀಮದ್ ಭಾಗವತದಲ್ಲಿ ಏನಿದೆ? ಭಗವಂತನ ವರ್ಣನೆಗಳು, ಮತ್ತೆ ಲೀಲೆಗಳು, ಮತ್ತೇನು ಬರುತ್ತೆ? ಭಕ್ತರು. ಈಗ ಭಗವದ್ಗೀತೆನಲ್ಲಿ ಕೊಟ್ಟಿರುವಂಥ ಬೇರೆ ಬೇರೆ ಪ್ರಿನ್ಸಿಪಲ್ಸ್, ಅದನ್ನು ನಾವೇನು ಅನ್ಬೋದು, ಇದೇನಪ್ಪ ಭಗವದ್ಗೀತೆ 5,000 ವರ್ಷದಿಂದ ಬರೆದಿದ್ದಾರೆ, ಅವ್ರಿಗೇನೋ ಬರೆದ್ಬಿಟ್ಟಿದ್ದಾರೆ, ನಮಗೆಲ್ಲ ಮಾಡೋಕ್ಕಾಗಲ್ಲ, ಈಗಿನ ಕಾಲದಲ್ಲೆಲ್ಲ ಆಗುತ್ತಾ, ಅದನ್ನೆಲ್ಲ ಓದಬಾರ್ದು, ಅದನ್ನೆಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳುತ್ತೆ ನಮ್ಮ ಮನಸ್ಸು, ಹೇಳುತ್ತೆ, ಬೇರೆಯವರು ಹೇಳ್ತಾರೆ. ಅದಕ್ಕೆ ನಮಗೆ ಒಂದು ಪ್ರೂಫ್ ಬೇಕು. ಅಂದರೆ ಮುಂಚೆ ಯಾರು ಮಾಡಿದ್ದಾರೆ, ನೀವು ಏನೋ ಒಂದು ಪ್ರಾಡಕ್ಟ್ ತಗೊಂಡ್ರೆ ಇದನ್ನ ನೋಡಿ, ಇವರೆಲ್ಲ ಕಸ್ಟಮರ್ಸ್ ಎಲ್ಲ ಇದ್ದಾರೆ, ಇವರೆಲ್ಲ ನಮ್ಮ ಕ್ಲೈಂಟ್ಸ್ಗಳು, ಇವರೆಲ್ಲ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದಾರೆ ಅಂತ ನೋಡಿದರೆ, ಓ ನಾವು ಇದನ್ನು ತಗೋಬೇಕು, ಇವರೆಲ್ಲ ಕಸ್ಟಮರ್ಸ್ ಎಲ್ಲ ಯೂಸ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ಅವಾಗ ನಾವು ಆ ಪ್ರಾಡಕ್ಟ್ ತೊಗೊಳ್ತೀವಿ. ಅದೇ ರೀತಿ ಇಲ್ಲಿ ಭಗವದ್ಗೀತೆಯಲ್ಲಿ ಕೃಷ್ಣ ಎಲ್ಲ ಕೊಟ್ಟಿದ್ದಾನೆ, ಈ ಥರ ಮಾಡಬೇಕು, ಈ ರೀತಿ ಜೀವನದ ಉದ್ದೇಶ ಈ ಥರ ಎಲ್ಲ ಮಾಡಿ ಅಂತ. ಆದರೆ ನಾವು ಅದನ್ನು ಪರಿಪಾಲನೆ ಮಾಡೋದಕ್ಕೆ ಎಷ್ಟೊಂದು ಉದಾಹರಣೆ, ಎಷ್ಟೊಂದು ರೀಸನ್ಸ್ ಕೊಡ್ತೀವಿ ಮಾಡೋಕ್ಕಾಗಲ್ಲ ಅಂತ. ಅದಕ್ಕೆ ಭಗವಂತ ಭಾಗವತದಲ್ಲಿ ಏನು ಕೊಡ್ತಾನೆ, ಭಾಗವತ ರೂಪದಲ್ಲಿ
ಎಷ್ಟೊಂದು ಭಕ್ತಾದಿಗಳು ಯಾವ ರೀತಿ ಭಗವದ್ಗೀತೆಯಲ್ಲಿರೋ ತತ್ವಗಳನ್ನು ಜೀವನದಲ್ಲಿ ಅಳವಡಿಸ್ಕೊಂಡು ತಮ್ಮ ಜೀವನದ ಉದ್ದೇಶವನ್ನು ತಲುಪಿದ್ದಾರೆ, ಜೀವನದ ಗುರಿ ತಲುಪಿದ್ದಾರೆ ಅನ್ನೋದನ್ನು ಟೆಸ್ಟಿಮೋನಿ ಶ್ರೀಮದ್ ಭಾಗವತ ಅನ್ನೋದು. ಯಾವ ರೀತಿ ಎಷ್ಟೊಂದು ಪಾಂಡವರು ಕೌರವರು ಎಲ್ಲ ಏನೇನು ಮಾಡಿದರು, ಮತ್ತು ರಾಮಾಯಣದಲ್ಲಿ ಏನಾಯಿತು, ಪರೀಕ್ಷಿತ್ ಮಹಾರಾಜ ಏನು ಮಾಡ್ದ, ಎಷ್ಟೊಂದು ಕಥೆಗಳು ಬರುತ್ತೆ. ಅದೆಲ್ಲ ಕಥೆಗಳು ಓಡ್ತಾ ಹೋದರೆ ಯಾವ ರೀತಿ ಅವರು ಭಗವದ್ಗೀತೆ ಅಳವಡಿಸ್ಕೊಂಡಿದ್ದಾರೆ ಅಂತ. ಈಗ ನಾವು ನೋಡೋ ಹಾಗೆ ಇಲ್ಲಿ ವರ್ಣಾಶ್ರಮ ಧರ್ಮದ ಬಗ್ಗೆ ವಿವರಣೆ ಇದೆ. ಈಗ ಬ್ರಾಹ್ಮಣರು ಏನು ಮಾಡ್ತಾರೆ, ಅವರ ಗುಣಗಳೇನು ಅಂತ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಶಮೋದಮಸ್ ತಪಶೌಚಂ ಕ್ಷಾಂತಿರಾರ್ಜಮವೇವಚ ಜ್ಞಾನಂ ವಿಜ್ಞಾನಮಾಸ್ತಿಕ್ಯಂ ಬ್ರಹ್ಮಕರ್ಮ ಸ್ವಭಾವಜಂ. ಸೊ ನಾವು ಹುಟ್ಟಿದಾಗಿಂದಾನೇ ನಮಗೆ ಒಂದೊಂದು ಸ್ವಭಾವಗಳು ಇರುತ್ತೆ. ಸೊ ಯಾರಿಗೆ ಶಮಃ ಅಂದರೆ ತಾಳ್ಮೆ, ದಮ, ತಪಃ, ಶೌಚ ಈ ರೀತಿಯಾದ ಗುಣಗಳು ಯಾರ ಹತ್ರ ಇದೆನೋ ಅವನು ಬ್ರಾಹ್ಮಣ ಅಂತ ಅನ್ಸ್ಕೊತಾನೆ. ಅರ್ಥ ಆಯ್ತಲ್ಲ? ಯಾರು ತುಂಬ ಶುಚಿತ್ವದಲ್ಲಿ ಇರ್ತಾರೋ, ಯಾರಿಗೆ ತಾಳ್ಮೆ ಜಾಸ್ತಿ ಇರುತ್ತೋ, ಯಾರು ತಪಸ್ ಮಾಡೋದಕ್ಕೆ ಒಲವು ತೋರ್ತಾರೋ ಇಂಥವರು ಬ್ರಾಹ್ಮಣರು ಅಂತ ಹೇಳ್ತಾರೆ. ಅವರ ಕೆಲಸ ಏನು? ಸತ್ಕರ್ಮ ನಿಪುಣೋ ವಿಪ್ರೋ ಮಂತ್ರತಂತ್ರ ವಿಶಾರದ. ಸತ್ಕರ್ಮಗಳನ್ನು ಮಾಡ್ತಾರೆ ಬ್ರಾಹ್ಮಣರು. ಆ ರೀತಿ ಒಳ್ಳೆಯ ಗುಣಗಳಿದೆ. ಅವರು ಮಾಡುವಂಥ ಸತ್ಕರ್ಮ ಅಂದರೆ, ಸತ್ ಅಂದರೆ ಏನು? ಷಟ್ ಅಂದ್ರೆ ಏನು? ಷಟ್ಕರ್ಮ ಅಂದರೆ 6 ರೀತಿಯ ಕರ್ಮಗಳು. ಅವ್ರು ಏನು ಮಾಡ್ತಾರೆ ಅಂದರೆ, ಸರಿ ನಾವು ನೋಡಿದ್ವಿ, ಪಠಣ ಪಾಠನ ಎಲ್ಲ ಮರೆತುಬಿಟ್ಟಿದ್ದೀರಾ ಅನ್ಸುತ್ತೆ. ಯಾರು ಹೇಳ್ತೀರಾ? ಒಬ್ರು ಬ್ರಾಹ್ಮಣರು ಏನೇನು ಕೆಲಸ ಮಾಡ್ತಾರೆ ಸರಿ ಇನ್ನೂ ನಾವು ಎಲ್ಲ ಡಿಸ್ಕಸ್ ಮಾಡಿದ್ದೀವಿ. ಎಲ್ಲೆಲ್ಲಿ ನಿಮ್ಮ ನೋಟ್ಸ್ ಎಲ್ಲಿದೆ? ಯಾರು ನೋಟ್ಸ್ ಬರ್ಕೊಳ್ತಾನೆ ಇಲ್ಲ. ನೀವೆಲ್ಲ ಮೊಬೈಲ್ ಇದ್ದರೆ ಅಥವಾ ಈ ಥರ ನೋಡಿ ಡೈರಿ ಥರ ಇಟ್ಕೊಳ್ಳಿ. ಏನೇನು ಪಾಯಿಂಟ್ಸ್ ನಿಮಗೆ ಹೊಸ್ದಾಗಿ ಕಲಿತಾರ ಅದನ್ನೆಲ್ಲ ಬರ್ಕೋಬೇಕು. ಹಾಂ, ಪಠಣ ಅಂದರೆ ಅಲ್ಲ, ಏನು ಹೇಳೋದು? ಪಠಣ ಮಾಡೋದು ಅಂದರೆ ಭಾಗವತ ಓದೋದು, ಭಗವದ್ಗೀತಾ ಬೇರೆ ಶಾಸ್ತ್ರಗಳನ್ನೆಲ್ಲ ಓದೋದು. ಪಾಠಣ ಅಂದರೆ ಹೇಳ್ಕೊಡೋದು. ಹಾಂ, ಪಠಣ ಪಾಠನ. ಯಜನ ಯಾಜನ. ಯಜನ ಅಂದರೆ ದೇವ್ರನ್ನ ಆರಾಧಿಸೋದು, ಯಜ್ಞ ಮಾಡೋದು. ಯಾಜನ ಅಂದರೆ ಬೇರೆಯವ್ರಿಗೆ ಇದನ್ನು ತಿಳಿಸ್ಕೊಡೋದು, ಯಾವ ರೀತಿ ಮಾಡಬೇಕು. ಈಗ ನಾವು ಇಸ್ಕಾನ್ ದೇವಸ್ಥಾನದಲ್ಲಿ ಅದನ್ನೇ ಮಾಡ್ತಾ ಇರೋದಲ್ವ. ನಿಮಗೆ ಯಾವ ರೀತಿ ಕೃಷ್ಣ ಪ್ರಜ್ಞೆಯನ್ನು ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ ಪ್ರಭುಪಾದರು ಮಾಡ್ತಾ ಇದೆ. ನೆಕ್ಸ್ಟ್ ಯಜನ ಯಾಜನ. ಆಮೇಲೆ ದಾನ ಪ್ರತಿಗ್ರಹಣ ಅಂದರೆ ದಾನವನ್ನು ಇಸ್ಕೊಂಡು ಅದನ್ನು ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಕೊಂಡು ಇನ್ನು ಉಳಿದಿದ್ದನ್ನು ಮತ್ತೆ ವಾಪಸ್ ದಾನ ಕೊಡೋದು. ಎಲ್ಲ ನನಗೆ ಬೇಕು ಅಂತ ಅಲ್ಲ. ಬ್ರಾಹ್ಮಣರು ಯಾಕಂದರೆ ಬೇರೆ ವೃತ್ತಿ ಮಾಡಲ್ಲ, ಅವರು ದುಡ್ಡು ಗಳಿಸೋದಕ್ಕೋಸ್ಕರ ವೃತ್ತಿ ಮಾಡಲ್ಲ. ಅವರು ಬರೀ ಪಠಣ ಪಾಠನ ಯಜನ ಯಾಜನದಲ್ಲಿರ್ತಾರೆ. ಅವ್ರಿಗೆ ಬಂದಿರತಕ್ಕಂಥ ದಾನವನ್ನು ಎಷ್ಟು ಬೇಕೋ ಅಷ್ಟು ಜೀವನ ನಡೆಸೋದಕ್ಕೆ ಉಪಯೋಗಿಸ್ಕೊಂಡು ಇನ್ನು ಉಳಿದಿದ್ದನ್ನು ಸಮಾಜದ ಒಳಿತಿಗಾಗಿ ಉಪಯೋಗಿಸ್ತಾರೆ. ಅವರಿಗೆ ಬ್ರಾಹ್ಮಣ ಅಂತ ಹೇಳ್ತಾರೆ. ಬ್ರಾಹ್ಮಣರ ಕಾರ್ಯ ಅವೆಲ್ಲ. ಈಗ ಆ ಬ್ರಾಹ್ಮಣ ಆ ಕೆಲಸ ಮಾಡಲಿದ್ರೆ ನಾವು ಪಠಣ ಪಾಠನ ನಾವೇ ಪಠಣ ಮಾಡ್ತಾ ಇಲ್ಲ ಅಂದರೆ ಬ್ರಾಹ್ಮಣರು ಪಾಠನೂ ಮಾಡೋಕ್ಕಾಗಲ್ಲ. ಸೊ ಆವಾಗ ಈ ಧರ್ಮ ಅಧರ್ಮ ಆಗ್ತಾ ಹೋಗುತ್ತೆ, ಧರ್ಮ ಕ್ಲೇಶ ಆಗ್ತಾ ಹೋಗುತ್ತೆ. ಅದೇ ರೀತಿ ಕ್ಷತ್ರಿಯರು ಏನು ಮಾಡ್ತಾರೆ? ಅವ್ರ ಗುಣಗಳು ಏನು ಅಂದರೆ ಶೌರ್ಯ ತೇಜೋ ಧೃತಿರ್ದಕ್ಷಂ ಯುದ್ಧೇ ಚಾಪ್ಯಪಲಾಯಂ. ಅವ್ರು ಏನಂದರೆ ಶೌರ್ಯ ಜಾಸ್ತಿ, ಅವರಿಗೆ ತೇಜಸ್ಸು, ಧೃತಿ, ದಾಕ್ಷ್ಯಂ, ಲೀಡರ್ಶಿಪ್ ಕ್ವಾಲಿಟಿ ಅವೆಲ್ಲ ಜಾಸ್ತಿ. ಅವೆಲ್ಲ ಗುಣಗಳನ್ನ ಹಿಡ್ಕೊಂಡು ಕ್ಷತ್ರಿಯರು ಜನರ ರಕ್ಷಣೆ ಮಾಡಬೇಕು ಅಲ್ವಾ. ಹೀರೋಯಿಸಮ್ ಅಂದರೆ ನಮ್ಮಲ್ಲಿ ಒಳ್ಳೆಯ ಹೀರೋ ಆಗುವಂಥ ಎಲ್ಲ ಗುಣಗಳು, ಒಳ್ಳೆ ಎಂಥ ಗುಣ ಅಂತಾರೆ ಅದಕ್ಕೆ, ಧೈರ್ಯವಂತ ಗುಣಗಳೆಲ್ಲ ಇದೆ ಅಂದರೆ ನಾವು ಅದನ್ನು ಒಳ್ಳೆ ಕೆಲಸಕ್ಕೆ ಉಪಯೋಗಿಸ್ಕೋಬೇಕು. ಅವನಿಗೆ ಹೀರೋ ಅಂತಾರೆ. ಸೊ ಕ್ಷತ್ರಿಯರ ಗುಣಗಳೆಲ್ಲ ಅದೇ. ಇಲ್ಲಿ ಏನೋ ಒಂದು ಜಾಗದಲ್ಲಿ ಅಧರ್ಮ ನಡೀತಾ ಇದೆ ಅಂದರೆ ಅಲ್ಲಿ ಹೋಗಿ ಅದನ್ನು ನಿಲ್ಲಿಸಿ ಧರ್ಮ ಮತ್ತೆ ಸಂಸ್ಥಾಪನೆ ಮಾಡೋದಕ್ಕೆ ಕ್ಷತ್ರಿಯ ಅಂತಾರೆ. ಅದನ್ನು ಇಲ್ಲಿ ಪರೀಕ್ಷಿತ್ ಮಹಾರಾಜ ಮಾಡ್ತಾ ಇರೋದು. ಅವರು ಸುಮ್ಮನೆ ಯುದ್ಧ ಮಾಡಲ್ಲ ಬೇರೆ ರಾಜ್ಯದ ಮೇಲೆ. ಈಗ ಬೇರೆ ರಾಜ್ಯದಲ್ಲಿ ಯಾರೋ ರಾಜ ಅವರ ಪ್ರಜೆಗಳನ್ನು ಸರಿಯಾಗಿ ನೋಡ್ಕೊಳ್ತಾ ಇಲ್ಲ, ಎಲ್ಲೋ
ಎಲ್ಲ ಬರೋ ದುಡ್ಡನ್ನೆಲ್ಲ ಎಲ್ಲ ಟ್ಯಾಕ್ಸ್ ಎಲ್ಲ ಕಲೆಕ್ಟ್ ಮಾಡ್ತಾರಲ್ಲ ಅವರೆಲ್ಲ ಅವ್ರಿಗೆ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಜನರಿಗೆ ಏನು ಒಳಿತು ಮಾಡ್ತಾನೆ ಇಲ್ಲ ಅಂದರೆ ಅವನು ಒಳ್ಳೆ ರಾಜ ಅಲ್ಲ, ಅಧರ್ಮದಲ್ಲಿ ಇರತಕ್ಕಂಥ ರಾಜ. ಸೊ ಅಂಥ ರಾಜನ ಈಗ ಸರಿ ದಾರಿಗೆ ತರಬೇಕು ಅಂದರೆ ಈ ರಾಜ ಆ ರಾಜನ ಮೇಲೆ ಒಂದು ಯುದ್ಧ ಮಾಡ್ತಾನೆ. ಸೊ ಯುದ್ಧ ಇರೋದು, ಕ್ಷತ್ರಿಯರಿರೋದು ಸುಮ್ಮನೆ ಎಲ್ಲಾರನ್ನೂ ಹೋಗಿ ಅಕ್ವೈರ್ ಮಾಡ್ಕೊಳೋದಕ್ಕಲ್ಲ, ಎಲ್ಲ ಬೇರೆ ಬೇರೆ ರಾಜ್ಯಗಳ ಮೇಲೆ ಯುದ್ಧ ಮಾಡೋದು ಸುಮ್ಮನೆ ಅಲ್ಲ. ಅಲ್ಲಿ ಏನೋ ತಪ್ಪು ನಡೀತಾ ಇದೆ ಅಂದರೆ ಅವಾಗ ಅವ್ರ ಮೇಲೆ ಯುದ್ಧ ಮಾಡಿ ಅವರನ್ನು ಗೆದ್ದು ಅವಾಗ ಅವರಿಗೆ ಮತ್ತೆ ಅಲ್ಲಿರ್ತಕ್ಕಂಥ ಪ್ರಜೆಗಳಿಗೆ ಪ್ರೊಟೆಕ್ಷನ್, ರಕ್ಷಣೆ ಕೊಡೋದು ಕ್ಷತ್ರಿಯರ ಧರ್ಮ. ಸೊ ಅದೇ ರೀತಿ ವೈಶ್ಯರ ಧರ್ಮ ಏನು ಅಂದರೆ ಕೃಷಿ ಗೋರಕ್ಷ ವಾಣಿಜ್ಯಂ ವೈಶ್ಯಕರ್ಮ ಸ್ವಭಾವಜಂ. ಕೃಷಿ ಅಂದರೆ ವ್ಯವಸಾಯ. ಯಾಕಂದರೆ ನಾವೆಲ್ಲ ಇಲ್ಲಿ ಜೀವನ ಮಾಡಬೇಕಂದ್ರೆ ಊಟ ಮಾಡಬೇಕು. ಅನ್ನಾದ್ ಭವಂತಿ ಭೂತಾನಿ. ಸೊ ಊಟ ಮಾಡಲಿದ್ರೆ ನಮಗೆ ಶಕ್ತಿನೇ ಬರಲ್ಲ, ಜೀವನ ಮಾಡೋಕ್ಕಾಗೋದಿಲ್ಲ. ಸೊ ಅನ್ನ ಬರಬೇಕು ಅಂದರೆ ಒಬ್ರು ಯಾರು ಅಸೈನ್ ಮಾಡಬೇಕಲ್ವ. ಸೊ ವೈಶ್ಯರಿಗೆ ಕೊಟ್ಟಿರ್ತಕ್ಕಂಥ ಕೆಲಸ ಕೃಷಿ. ಆಮೇಲೆ ಹಾಲು ಕುಡಿಯೋದು, ಇದೆಲ್ಲ ತುಂಬ ಹಾಲು ಅನ್ನೋದು ಒಂಥರ ಕಂಪ್ಲೀಟ್ ಫುಡ್. ಅಂದರೆ ಎಲ್ಲ ನಮಗೇನೋ ಬೇಕಿರೋ ಪೌಷ್ಟಿಕಾಂಶಗಳೆಲ್ಲ ಹಾಲಿನಲ್ಲಿದೆ. ಸೊ ಹಸುವಿನ ಹಾಲು ಕುಡಿಯೋದ್ರಿಂದ ನಾವು ಆಧ್ಯಾತ್ಮಿಕವಾಗಿ ತುಂಬ ಚೆನ್ನಾಗಿ ಮುಂದುವರಿಬೋದು ಅಂತ ಪ್ರಭುಪಾದರು ಹೇಳ್ತಾರೆ. ಅದಕ್ಕೆ ನಾವು ಹಸುಗಳನ್ನು ಸಾಕಬೇಕು, ಹಸುಗಳನ್ನು ರಕ್ಷಣೆ ಮಾಡಬೇಕು. ಅದು ವೈಶ್ಯರ ಕೆಲಸ. ಅದಲ್ಲದೆ ವಾಣಿಜ್ಯ ಅಂದರೆ ಟ್ರೇಡ್, ಬಿಸ್ನೆಸ್, ವ್ಯಾಪಾರ, ವೈಶ್ಯಕರ್ಮ ಸ್ವಭಾವಜಂ. ಸೊ ಇದು ಮೂರು ಮಾಡೋಕ್ಕೆ ಆಗಲ್ಲ ಅನ್ನೋರು ಪರಿಚಾರ್ಯಾತ್ಮಕಂ ಕರ್ಮ ಶೂದ್ರ ಸ್ವಾಪಿ ಸ್ವಭಾವಜಂ. ಅವರು ಶೂದ್ರರು ಅಂತ ಹೇಳಲ್ಪಡ್ತೀವಿ. ಅವರು ಬೇರೆ ಬೇರೆ ಬ್ರಾಹ್ಮಣರಿಗೆ, ಕ್ಷತ್ರಿಯರಿಗೆ, ವೈಶ್ಯರಿಗೆ ಬೇರೆ ಬೇರೆ ಸಹಾಯ, ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಅವ್ರ ಜೀವನ ನಡೆಸ್ಬೋದು. ಈ ರೀತಿ ಭಗವಂತ ಒಂದು ವ್ಯವಸ್ಥೆ ಅಂತ ಮಾಡಿದ್ದಾನೆ. ಈ ವ್ಯವಸ್ಥೆನಲ್ಲಿ ನಾವು ಪಾಲನೆ ಮಾಡ್ಕೋತಾ ಹೋದರೆ ನಾವು ನಮ್ಮ ಗುರಿ ಆದ ಮೋಕ್ಷವನ್ನು ಮುಟ್ಬೋದು. ಆದರೆ ಇದರ ವ್ಯವಸ್ಥೆನಲ್ಲಿ ಒಂದು ಸ್ವಲ್ಪ ಏನೋ ಒಂದು ತಪ್ಪಾಯಿತು ಅಂದರೆ ಅವ್ಯವಸ್ಥೆ ಆಗ್ಬಿಡುತ್ತೆ. ಸೊ ಅದೇ ಇಲ್ಲಿ ಆಗ್ತಾ ಇರೋದು. ಇಲ್ಲಿ ನಾವು ನೋಡೋ ಹಾಗೆ ವೈಶ್ಯ ಈ ವೃತ್ತಿ, ಹಸು ಮತ್ತು ಎತ್ತುಗಳನ್ನು ಸರಿಯಾಗಿ ನೋಡ್ಕೊಳ್ದೇ ಇರೋದು ಅವ್ಯವಸ್ಥೆಗೆ ಈಡಾಗ್ತಾ ಇದೆ. ಅದೇ ರೀತಿ ರಾಜ ಅಂದರೆ ಕ್ಷತ್ರಿಯರಾದವನು ವೈಶ್ಯರು ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರಲ್ವೋ, ಶೂದ್ರರು ಸರಿಯಾಗಿ ಕೆಲಸ ಮಾಡ್ತಾ ಇರೋದಲ್ವೋ ಅದನ್ನು ಸಹ ನೋಡಬೇಕು. ಇಲ್ಲಿ ವೈಶ್ಯರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲದ್ರೆ ಅವ್ರಿಗೆ ಸರಿ ದಾರಿ ತರೋದು ಅವನ ಕರ್ತವ್ಯ. ಸೊ ಅದು ಮಾಡಲಿಲ್ಲದ್ರೆ ಅವನ ಕ್ಷತ್ರಿಯ ಏನು ಮಾಡ್ತಾ ಇದ್ದಾನೆ, ಎತ್ತುಗಳನ್ನು ಹೊಡೆದು ಕೊಲ್ಲುವುದು ಈ ಶೂದ್ರರ, ಅವನು ಕೊಲ್ತಾ ಇದ್ದಾನೆ. ಕ್ಷತ್ರಿಯನಾದವನು ಅಂದರೆ ಶೂದ್ರನು ಕ್ಷತ್ರಿಯನ ವೇಷ ಹಾಕಿಕೊಂಡು ಹಸುಗಳನ್ನು ಕೊಲ್ತಾ ಇದ್ದಾನೆ. ಅಂದರೆ ಸ್ಲಾಟರ್ ಹೌಸಸ್ ಅಂತ ಹೇಳ್ತೀವಿ, ಕಸಾಯ ಖಾನೆ. ಈಗ ನಾವು ನಮ್ಮ ಇವತ್ತಿನ ಸಮಾಜದಲ್ಲಿ ನೋಡಿದರೆ ನಮ್ಮ ಭಾರತದಲ್ಲೇ ಎಷ್ಟೊಂದು ಕಡೆ ಕಸಾಯಿ ಖಾನೆಗಳಿದೆ, ಸ್ಲಾಟರ್ ಹೌಸಸ್. ಈಗ ಕೇರಳ ರಾಜ್ಯ ತಗೊಳ್ಳಿ ಅಥವಾ ವೆಸ್ಟ್ ಬೆಂಗಾಲ್, ನಾರ್ತ್ ಈಸ್ಟ್, ಇಲ್ಲೆಲ್ಲ ನೋಡಿದರೆ ಗೌರ್ಮೆಂಟೇ ಅಥರೈಸೇಷನ್ ಕೊಟ್ಟಿದ್ದಾರೆ, ನೀವು ಹಸು ವಧೆ ಮಾಡ್ಬೋದು ಅಂತ. ಅಂದರೆ ಗೌರ್ಮೆಂಟ್ ಅಂದರೆ ಕ್ಷತ್ರಿಯರು ಆಡಳಿತ ನಡೆಸೋರು. ಸೊ ಪ್ರಭುಪಾದರು ಅದನ್ನೇ ಹೇಳ್ತಾ ಇದ್ರು, ಶೂದ್ರರಾದವರು ಕ್ಷತ್ರಿಯ ವೇಷ ಹಾಕಿಕೊಂಡು ಈ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಸೊ ಬೇಸಿಕಲಿ ಏನಿಲ್ಲಿ ತಪ್ಪಾಗಿದೆ ಅಂದರೆ ವರ್ಣಾಶ್ರಮ ಧರ್ಮದಲ್ಲಿ ಒಂದು ಅವರವರ ಧರ್ಮವನ್ನು ಪಾಲನೆ ಮಾಡಲಿದ್ರೆ ವ್ಯವಸ್ಥೆ ಇರೋದು ಅವ್ಯವಸ್ಥೆ ಆಗುತ್ತೆ. ನಾವು ಮೊದಲನೇ ಏನೇ ಸ್ಟಾರ್ಟ್ ಮಾಡಿದ್ರು ಅದು ವ್ಯವಸ್ಥೆ ಸರಿಯಾಗಿರುತ್ತೆ, ನಿಧಾನವಾಗಿ ಅವ್ಯವಸ್ಥೆಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ವರ್ಣಾಶ್ರಮ ಧರ್ಮ ಭಗವಂತ ಸೃಷ್ಟಿ ಮಾಡಿದ್ದು ಸರಿಯಾಗೇ ಇದೆ, ಆದರೆ ಕಲಿಯುಗಕ್ಕೆ ಬರ್ತಾ ಬರ್ತಾ ಅದು ನಾಶ ಆಗ್ತಾ ಇದೆ. ಕಲವು ಶೂದ್ರ ಸಂಭವ ಅಂತ ಹೇಳ್ತಾರೆ. ಕಲಿಯುಗದಲ್ಲಿ ಯಾರು ಬ್ರಾಹ್ಮಣ ಇಲ್ಲ, ಯಾರು ಕ್ಷತ್ರಿಯ ಇಲ್ಲ, ಯಾರು ವೈಶ್ಯ ಇಲ್ಲ, ಎಲ್ಲರೂ ಶೂದ್ರ. ಯಾಕೆಂದರೆ ಪಾಠನ ಯಾರೂ ಮಾಡ್ತಾ ಇಲ್ಲ, ಯಾಜನೂ ಕಡಿಮೆ, ದಾನ ಪ್ರತಿಜ್ಞಾನೂ ಕಡಿಮೆ. ಸೊ ಇದೆಲ್ಲ ಕಡಿಮೆ ಆಗಿ ಎಲ್ಲ ಶೂದ್ರರು ರೀತಿ ಜೀವನ ಮಾಡ್ತಾ ಇದ್ದೀವಿ. ಸೊ ಪ್ರಭುಪಾದರು ಇಲ್ಲಿ ಹೇಳಿದ್ದಾಗೆ ಆಧ್ಯಾತ್ಮದ ದೀಕ್ಷೆಯಾಗಲಿ
ಆಧ್ಯಾತ್ಮ ದೀಕ್ಷೆಯಾಗಲಿ ಇಲ್ಲದ ಬ್ರಾಹ್ಮಣ ಸಂಸ್ಕೃತಿಯಾಗಲಿ ಆಧ್ಯಾತ್ಮಿಕ ದೀಕ್ಷೆಯಾಗಲಿ ಇಲ್ಲದ ಅಧಮ ವರ್ಣದ ಶೂದ್ರರು. ಸೊ ಇದಕ್ಕೆ ನಾವು ಬ್ರಾಹ್ಮಣ ಸಂಸ್ಕೃತಿ ನಾಶ ಆಗ್ತಿರೋದು ಈ ಆ, ಈ ರೀತಿಯಾದ ಶೂದ್ರರು ಕ್ಷತ್ರಿಯರಾಗ್ತಿರೋ, ಕ್ಷತ್ರಿಯರ ಜಾಗದಲ್ಲಿ ಕ್ಷತ್ರಿಯರ ವೇಷ ಧರಿಸ್ಕೊಂಡಿರೋವಂಥ ಪರಿಸ್ಥಿತಿ ಬಂದಿರೋದಕ್ಕೆ ಮೂಲ ಕಾರಣ ಬ್ರಾಹ್ಮಣ ಸಂಸ್ಕೃತಿ ನಾಶ ಆಗ್ತಿರೋದು, ಆಧ್ಯಾತ್ಮಿಕ ದೀಕ್ಷಾ ಇಲ್ಲದೆ ಇರತಕ್ಕಂಥದ್ದು ಅಂತ ಪ್ರಭುಪಾದರಲ್ಲಿ ಭಾವಾರ್ಥದಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ನಾವು ಮೊನ್ನೆ ಒಬ್ಬ ನಮ್ಮ ಡೋನರ್ ಒಬ್ಬರು ಮೀಟ್ರ್ ಆಗಿದೆ. ಅವರು ರೈತರು, ಅಂದರೆ ತುಂಬ ಎಷ್ಟೊಂದು ಎಕರೆ ಜಮೀನಿದೆ, ಅವರೆಲ್ಲ ನಡೆಸ್ತಾ ಇದ್ದಾರೆ, ಒಳ್ಳೆ ಬೆಳೆ ಎಲ್ಲ ಬೆಳೀತಾರೆ. ಆದರೆ ಇವಾಗ ಏನಂದರೆ ಅವ್ರಿಗೊಂದು ಸಮಸ್ಯೆ. ಅವರು ಬೆಳೆ ಬೆಳಿಬೇಕು ಅಂತಿದ್ದಾರೆ, ಅವರು ಒಳ್ಳೆ ಇದಿದೆ, ಹೊಲ ಎಲ್ಲ ಇದೆ, ಹೊಲ ಗದ್ದೆ ಎಲ್ಲ ಇದೆ. ಆದರೆ ಬೆಳೆ ಬೆಳೆಯೋದಕ್ಕೆ ಏನು ಬೇಕು? ಮಳೆ ಬೇಕು. ಮಳೆನೂ ಅವಾಗವಾಗ ಸರಿಯಾಗಿ ಬರುತ್ತೆ, ಬರಲ್ಲ. ಆಮೇಲೆ ಕೆಲಸದವ್ರು ಬೇಕು, ಅಂದರೆ ಶೂದ್ರರ ಥರ ಅವರೆಲ್ಲ ಬಂದು ಹೊಲ ಹೊಡೆಯೋದು ಮತ್ತು ಎಲ್ಲ ಎಷ್ಟೊಂದು ಕೆಲಸ ಇರುತ್ತಲ್ಲ ಹೊಲದಲ್ಲಿ, ಅದನ್ನೆಲ್ಲ ಮಾಡೋದಕ್ಕೆ ಅವ್ರು ಲೇಬರರ್ಸ್ ಬೇಕು. ಆದರೆ ಈಗ ಹಳ್ಳಿಗಳಲ್ಲೆಲ್ಲ ಏನಾಗ್ತಾ ಇದೆ, ಈಗ ರೈತರ ಮಕ್ಕಳು ರೈತರ ಕೆಲಸ ಬಿಟ್ಟು ಬೇರೆ ಇಲ್ಲಿ ಸಿಟಿಗಳಿಗೆ ಬರ್ತಾರೆ, ಬೆಂಗಳೂರಿಗೆ ಬರ್ತಾರೆ. ನಾನು ಇದಕ್ಕೆ ಸುಮ್ಮನೆ ರೈತನಾಗಬೇಕು, ನಾನು ಇಲ್ಲಿ ಬೆಂಗಳೂರಲ್ಲಿ ಬಂದು ಏನೋ ಒಂದು ಬೇರೆ ಕೆಲಸ ಮಾಡಬೇಕಂತ. ಸೊ ಈಗ ರೈತರ ಸಂಖ್ಯೆ ಎಲ್ಲ ಕಡಿಮೆ ಆಗ್ತಾ ಹೋದರೆ ಏನಾಗುತ್ತೆ? ವ್ಯವಸಾಯ ಕಡಿಮೆ ಆಗುತ್ತೆ, ಆವಾಗ ಧಾನ್ಯಗಳು ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಅವ್ರು ಹೇಳ್ತಾ ಇದ್ರು, ತುಂಬ ಕೆಲಸದವರೇ ಸಿಗೋದಿಲ್ಲ, ತುಂಬ ಅವರಿಗೆ ತುಂಬ ದುಡ್ಡು ಕೇಳ್ತಾರೆ. ಯಾಕಂದರೆ ಕಡಿಮೆ ಇದ್ದಾರೆ ಕೆಲಸದವರು, ಅಂದರೆ ಅವ್ರಿಗೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. 800-900 ರೂಪಾಯಿ ಕೇಳ್ತಾರೆ ಒಬ್ಬರು ಒಂದು ದಿನಕ್ಕೆ ಅಂತ ಕೇಳ್ತಾರೆ. ಸೊ ಈ ರೀತಿ ಆದರೆ ಅವರು ಈ ಹೊಲ ಗದ್ದೆ ಇದೆಲ್ಲ ಮಾಡೋದು ನಿಲ್ಲಿಸ್ಬೇಕಾಗುತ್ತೆ ನಿಧಾನಕ್ಕೆ. ಹಾಂ. ಸೊ ಹೇಗೆ ಒಬ್ಬ ವೈಶ್ಯ ತನ್ನ ವೃತ್ತಿಯನ್ನು ಮಾಡಲಿಳಿದ್ರೆ ಇಷ್ಟೊಂದೆಲ್ಲ ತೊಂದರೆಗಳಾಗುತ್ತೆ ನೋಡಿ. ಆಮೇಲೆ ಇನ್ನೊಂದು ಸ್ವಲ್ಪ ಜನ ಏನು ಮಾಡ್ತಾರೆ, ಹೇಗಿದ್ರು ತುಂಬ ಕೆಲಸಗಾರರೆಲ್ಲ ಕಮ್ಮಿ ಇದ್ದಾರೆ, ಅದಕ್ಕೆ ನಾವು ಒಳ್ಳೆ ಕ್ಯಾಶ್ ಕ್ರಾಪ್ಸ್, ಕಮರ್ಷಿಯಲ್ ಕ್ರಾಪ್ಸ್, ಈಗ ಅಡಿಕೆ ಈ ಥರ ಎಲ್ಲ ಬೆಳೀತಾರೆ. ಯಾಕೆ ಅಂದರೆ ಕಡಿಮೆ ಅವರಿಗೆ ಮೇಂಟೆನೆನ್ಸ್, ತುಂಬ ಸುಲಭವಾಗಿ ಬೆಳಿಬೋದು, ದುಡ್ಡು ಚೆನ್ನಾಗಿ ಬರುತ್ತೆ. ಸೊ ಅವರೆಲ್ಲ ಆ ಥರ ಬೆಳ್ಕೊಂಡು ಹೋದರೆ ಇಲ್ಲಿ ಅನ್ನ ಬೇರೆ ಮಿಲೆಟ್ಸ್ ಅಂತ ಹೇಳ್ತೀವಿ, ಅಂದರೆ ನವಧಾನ್ಯ, ಅದನ್ನು ಬೆಳೆಯೋರೇ ಕಡಿಮೆ ಆಗಿಬಿಡ್ತಾರೆ. ಆವಾಗ ಅದಕ್ಕೆ ಬೆಲೆ ಜಾಸ್ತಿ ಆಗುತ್ತೆ. ಎಲ್ಲ ಅಡಿಕೆ ಬೆಳೆಯೋರು. ಸೊ ಈ ರೀತಿಯಾದ ಬೇರೆ ಬೇರೆ ತೊಂದರೆಗಳೆಲ್ಲ ಬರುತ್ತೆ. ಮತ್ತೆ ಏನು ಮಾಡ್ತಾರೆ, ಇನ್ನೂ ಜಾಸ್ತಿ ಇದು ಬೇಕು ಅಂದರೆ ಪ್ರೊಡಕ್ಷನ್, ಒಳ್ಳೆಯ ಕ್ರಾಪ್ಸ್ ಅನ್ನೋದಕ್ಕೆ ಏನಂತೀರ, ಒಳ್ಳೆಯ ಬೆಳೆ ಬೇಕು ಅಂದರೆ ಇವರು ವಿಜ್ಞಾನಿಗಳೆಲ್ಲ ಏನು ಹೇಳ್ತಾರೆ, ಜಾಸ್ತಿ ರಸಾಯನ, ಜಾಸ್ತಿ ಫರ್ಟಿಲೈಸರ್ಸ್, ಜಾಸ್ತಿ ಗೊಬ್ಬರ ಎಲ್ಲ ಹಾಕಬೇಕು ಅಂತ. ಅವಾಗ ಏನು ಮಾಡ್ತಾರೆ ರೈತರು, ಅವ್ರಿಗೇನು ಜಾಸ್ತಿ ವಿದ್ಯೆ ಇಲ್ಲ, ಬುದ್ಧಿ ಇಲ್ಲ, ಅವ್ರು ಹೇಳ್ತಾರೆ ಅಂತ ಇವ್ರು ಜಾಸ್ತಿ ಆಗ್ತಾ ಹೋಗ್ತಾರೆ. ಆವಾಗ ಮಣ್ಣಿನಲ್ಲಿರೋ ಎಲ್ಲ ಸಾರ ಎಲ್ಲ ಹೋಗ್ತಾ ಹೋಗುತ್ತೆ. ಆಮೇಲೆ ಊಟದಲ್ಲೆಲ್ಲ ಕೆಮಿಕಲ್ ಎಲ್ಲ ಬರುತ್ತೆ. ಅದರಿಂದ ಏನಾಗುತ್ತೆ, ನಮಗೆ ರೋಗಗಳು ಜಾಸ್ತಿ ಆಗುತ್ತೆ. ಸೊ ಒಬ್ಬ ಅವನ ವೃತ್ತಿಯನ್ನು ಸರಿಯಾಗಿ ಮಾಡಲಿದ್ರೆ ವೈಶ್ಯ, ಇಷ್ಟೆಲ್ಲ ಪರಿಣಾಮಗಳಿದೆ, ಅಡ್ಡ ಪರಿಣಾಮಗಳು. ಸೊ ಇದನ್ನೆಲ್ಲ ಸರಿ ಮಾಡಬೇಕಾಗಿದ್ದು ಯಾರು? ಕ್ಷತ್ರಿಯ, ಅಂದರೆ ಗೌರ್ಮೆಂಟ್. ಸೊ ಗೌರ್ಮೆಂಟ್ ರೂಲ್ಸ್ ಮಾಡಬೇಕು, ಇಷ್ಟೇ ಇದನ್ನು ಹಾಕಬೇಕು, ಇದೆಲ್ಲ ಮಾಡಬೇಕು. ಅವ್ರು ಏನೋ ಒಂದು ಈ ಥರ ಎಲ್ಲ ಮಾಡಿದರೆ ಅವಾಗ ವೈಶ್ಯರು ಅದೇ ರೀತಿಯಲ್ಲಿ ಅವರು ವೃತ್ತಿನ ಮಾಡ್ತಾ ಹೋಗ್ತಾರೆ. ಮತ್ತೆ ಹೊಲ ಹೊಡೆಯೋದಕ್ಕೆ ಏನು ಬೇಕಾಗಿತ್ತು? ಎತ್ತು. ಈಗ ಎತ್ತುಗಳು ಹೊಡೆಯೋರು ಯಾರಿಲ್ಲ, ಎಲ್ಲ ಟ್ರ್ಯಾಕ್ಟರ್. ಈಗ ಎತ್ತುಗಳು ಹೊಡೆದ್ರೆ ಎತ್ತಿನಲ್ಲಿ ಹೊಲ ಹೊಡೆದ್ರೆ ಅವು ಸಗಣಿ ಆಗುತ್ತೆ. ಸಗಣಿ ಹಾಕಿದ್ರೆ ಏನಾಗುತ್ತೆ? ಗೊಬ್ಬರ ಆಗುತ್ತೆ. ಸೊ ನ್ಯಾಚುರಲ್ ಭಗವಂತ ಯಾವ ರೀತಿ ಸೃಷ್ಟಿ ಮಾಡಿದ ನೋಡಿ ವ್ಯವಸ್ಥೆಗಳು. ಒಬ್ರು ಯಾರೋ ಒಂದ್ಸರಿ ಹೇಳ್ತಾ ಇದ್ರು, ಟ್ರ್ಯಾಕ್ಟ್ರು ಸಗಣಿ ಹಾಕಲ್ಲ, ಎತ್ತು ಹೊಗೆ ಬಿಡಲ್ಲ ಅಲ್ವಾ? ಟ್ರ್ಯಾಕ್ಟರ್ ನೋಡಿ ಸಗಣಿ ಹಾಕಲ್ಲ, ಸಗಣಿ ಹಾಕಿದ್ರೆ ಚೆನ್ನಾಗಲ್ವಾ? ಆ ಥರ ಡಿಸೈನ್ ಮಾಡ್ಬೇಕು ನಮ್ಮ ವಿಜ್ಞಾನಿಗಳು.
ಎತ್ತು ಹೊಗೆ ಬಿಟ್ಟರೆ ಪೊಲ್ಯೂಷನ್ ಆಗುತ್ತೆ. ಭಗವಂತ ಆ ಥರ ಸೃಷ್ಟಿ ಮಾಡಿಲ್ಲ, ಅವನು ಸಗಣಿ ಹಾಕೋ ಥರ ಮಾಡಿದ್ದಾನೆ. ಸೊ ನಾವು ತುಂಬ ಸೂಕ್ಷ್ಮವಾಗಿ ಗಮನಿಸಿದರೆ ಈ ರೀತಿ ಸೃಷ್ಟಿ ಮಾಡಿದ್ದಾನೆ ಭಗವಂತ. ಎಲ್ಲದಕ್ಕೂ ಒಂದು ಗೋಲ್, ಎಲ್ಲದಕ್ಕೂ ಒಂದು ಗುರಿ ಇಟ್ಕೊಂಡು ಸೃಷ್ಟಿ ಮಾಡಿದ್ದಾನೆ. ಸೊ ನಾವು ಈ ರೀತಿ ವರ್ಣಾಶ್ರಮ ಧರ್ಮ ಪಾಲನೆ ಮಾಡಿದರೆ ಎಷ್ಟೊಂದು ಒಳಿತುಗಳಿವೆ. ಮತ್ತು ಮುಂದೆ ನಾವು ಹೇಳಿದಾಗೆ ಈ ಕೇರಳಗಳಲ್ಲಿ ಬೇರೆ ಎಷ್ಟೊಂದು ರಾಜ್ಯಗಳಲ್ಲಿ ಹಸು ಹತ್ಯೆ ಮಾಡ್ತಾ ಇದ್ದಾರೆ. ಇಡೀ ಜಗತ್ತಿನಲ್ಲಿ ಒಂದು ವರ್ಷಕ್ಕೆ 300 ಮಿಲಿಯನ್ ಹಸುಗಳನ್ನು ಹತ್ಯೆ ಮಾಡ್ತಾ ಇದ್ದೀವಿ ನಾವು. ನೋಡಿ ಯಾವ ರೀತಿ ನಮ್ಮ ಕ್ಷತ್ರಿಯರು ರೂಲ್ ಆಡಳಿತ ಮಾಡ್ತಾ ಇದ್ದಾರೆ. 300 ಮಿಲಿಯನ್ ಅಂದರೆ ಎಷ್ಟಾಯಿತು? 30 ಕೋಟಿ ಹಸುಗಳು ವರ್ಷಕ್ಕೆ ಆಗ್ತಾ ಇದೆ. ಇನ್ನೊಂದು ಅಂಕಿಅಂಶ ಹೇಳುತ್ತೆ, 1 ಗಂಟೆನಲ್ಲಿ 7 ಮಿಲಿಯನ್. ಅಂದರೆ ಈಗ ಶ್ರೀಮದ್ ಭಾಗವತ 1 ಗಂಟೆ ಕೇಳ್ತೀರಾ ನೀವು, 1 ಗಂಟೆ ಕೇಳಿ 10 ಗಂಟೆಗೆ 9 ಗಂಟೆಯಿಂದ 10 ಗಂಟೆಗೆ 7 ಮಿಲಿಯನ್ ಅಂದರೆ 70 ಲಕ್ಷ ಹಸುಗಳನ್ನು ಕೊಲ್ಲುವಂಥ ವ್ಯವಸ್ಥೆಗಳನ್ನು ಮಾಡಿದ್ದೀವಿ ನಾವು. 1 ಗಂಟೆನಲ್ಲಿ 70 ಲಕ್ಷ. ಸೊ ಪ್ರಕೃತಿನಲ್ಲಿ ಹೇಗೆ ಅಂದರೆ ನಾವು ಹೇಳ್ತೀವಿ ನಮೋ ಬ್ರಾಹ್ಮಣ್ಯ ದೇವಾಯ ಗೋಬ್ರಾಹ್ಮಣ ಹಿತಾಯ ಚ ಜಗತ್ತಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಭಗವಂತನ ಆರಾಧನೆ ಮಾಡೋದ್ರಿಂದ, ಬ್ರಾಹ್ಮಣರ ಆರಾಧನೆ, ಹಸುವಿನ ಆರಾಧನೆ ಮಾಡೋದ್ರಿಂದ ನಾವು ಆಧ್ಯಾತ್ಮಿಕವಾಗಿ ಮುಂದುವರಿತೀವಿ. ಅದರ ಹೊರತಾಗಿ ಅಂದರೆ ಅದರ ರಿವರ್ಸ್ ಉಲ್ಟಾ ಮಾಡಿದರೆ ಏನಾಗುತ್ತೆ? ಆಧ್ಯಾತ್ಮಿಕವಾಗಿ ನಾವು ಕೆಳಗಡೆ ಬೀಳ್ತೀವಿ. ಆಧ್ಯಾತ್ಮಿಕವಾಗಿ ಅಷ್ಟೇ ಅಲ್ಲ, ಬೇರೆ ರೀತಿನಲ್ಲೂ ನಾವು ನೋಡ್ತಾ ಹೋದರೆ ಸಮಸ್ಯೆಗಳಿದೆ. ಏನಂದರೆ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್. ಹಸುಗಳನ್ನ ಸಾಯಿಸೋದ್ರಿಂದ ಗ್ಲೋಬಲ್ ಎಮಿಷನ್ ಎಲ್ಲ ಆಗುತ್ತೆ. ಅಂದರೆ ಜಾಗತಿಕ ಹೊರಸೂಸುವಿಕೆ. ಈಗ ವಾತಾವರಣ ಎಲ್ಲ ನಾವು ಅವಾಗವಾಗ ನೋಡ್ತೀವಿ, ಮಳೆ ಎಲ್ಲ ಕಡಿಮೆ ಆಗಿದೆ, ಬೇಸಿಗೆಗಾಲದಲ್ಲಿ ಚಳಿ ಇರುತ್ತೆ, ಚಳಿಗಾಲದಲ್ಲಿ ಸೆಕೆ, ಮಳೆ ಎಲ್ಲ ನೋಡ್ತೀವಿ. ಇದೆಲ್ಲ ಯಾಕೆ ಆಗ್ತಾ ಇದೆ ಅಂದರೆ ಜಾಗತಿಕ ಹೊರಸೂಸುವಿಕೆ ಅಂದರೆ ಗ್ಲೋಬಲ್ ಎಮಿಷನ್ಸಿಂದ, ಕಮಿಂಗ್ ಫ್ರಮ್ ಲೈಫ್ ಸ್ಟಾಕ್. ಈ ಪ್ರಾಣಿಗಳನ್ನು ಕೊಲೆ ಮಾಡೋದ್ರಿಂದ, ಹತ್ಯೆ ಮಾಡೋದ್ರಿಂದ ಭಗವಂತ ಯಾವ ರೀತಿ ಸೃಷ್ಟಿ ಮಾಡಿದಾನೆಂದರೆ ಪೊಲ್ಯೂಷನ್ ಜಾಸ್ತಿ ಆಗುತ್ತೆ. ಯಾಕಂದರೆ ನಾವೇ ಮಾಡ್ತಾ ಇರೋದಲ್ಲ, ನಾವು ಬುದ್ಧಿ ಇಲ್ದಲೇ ಈ ಥರ ಕೆಲಸ ಮಾಡಿದರೆ ನಮಗೆ ಅದು ವಾಪಸ್ ಬರುತ್ತೆ ಕರ್ಮವಾಗಿ. ಸೊ ಪ್ರಕೃತಿನಲ್ಲಿ ಈ ರೀತಿಯೆಲ್ಲ ಅನಿಲಗಳು, ಬೇಡದೇ ಇರತಕ್ಕಂಥ ಅನಿಲಗಳೆಲ್ಲ ಹೊರಸೂಸುತ್ತೆ ಪ್ರಕೃತಿ ಈ ಕೌಸ್ಲಾಟರ್ ಮಾಡೋದ್ರಿಂದ. ಗ್ಲೋಬಲ್ ವಾರ್ಮಿಂಗ್ ಅಂದರೆ ಜಾಗತಿಕ ತಾಪಮಾನ ಹೆಚ್ಚಾಗುತ್ತೆ, ಹವಾಮಾನ ಎಲ್ಲ ಬದಲಾವಣೆ ಆಗುತ್ತೆ, ಹವಾಮಾನದಲ್ಲಿ ಬದಲಾವಣೆಗಳು. ಇದೆಲ್ಲ ಒಂದು ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್, ಹಸುಗಳ ಸಾಯಿಸೋದ್ರಿಂದ ಆಗುವಂಥ ಕೆಲಸ, ಆ ಪರಿಣಾಮ. ಆಮೇಲೆ ನಮ್ಮ ದೇಹದಲ್ಲಿರುವ ನಮ್ಮ ಬೇರೆ ಬೇರೆ ಅಂಗಗಳು ಯಾವ ರೀತಿ ಭಗವಂತ ಸೃಷ್ಟಿಸಿದಾನೆ ಅಂದರೆ, ಈ ಪ್ರಾಣಿಗಳ ಹತ್ಯೆ ಮಾಡಿ ಅದನ್ನು ನಾವು ಮಾಂಸದ ರೂಪದಲ್ಲಿ ತಗೋಬಾರ್ದು. ನಮಗೆ ಸಸ್ಯಾಹಾರ ತುಂಬ ಸೂಟಬಲ್. ನಾವು ಮಾಂಸಾಹಾರ ತಿನ್ನೋಕೆ ನಮ್ಮ ದೇಹವನ್ನು ಸೃಷ್ಟಿ ಮಾಡಿಲ್ಲ ಅಂತ ಭಗವಂತ ನಾವು ಅನಲೈಸ್ ಮಾಡಿದರೆ ಗೊತ್ತಾಗುತ್ತೆ. ಈಗ ನಮ್ಮ ಉಗುರುಗಳು ಯಾವ ಥರ ಇದೆ? ನಮ್ಮ ಉಗುರು ಯಾವ ಥರ ಇದೆ? ಫ್ಲ್ಯಾಟ್ ಆಗಿದೆ. ಈಗ ಒಂದು ಹುಲಿ ಉಗುರು ಅಥವಾ ಬೆಕ್ಕಿನ ಉಗುರು ಯಾವ ರೀತಿ ಇರುತ್ತೆ? ಚೂಪಾಗಿರುತ್ತೆ. ಯಾಕೆ ಆ ಥರ? ಸೊ ಅವಕ್ಕೆ ಬೇಟೆಯಾಡೋದಕ್ಕೆ ಅಲ್ಲಿ ಒಂದು ಆಯುಧ. ಒಂದು ಬೆಕ್ಕು ಒಂದು ಇಲಿ ತಿನ್ನಬೇಕು ಅಂದರೆ ಇಲಿ ಓಡ್ತಾ ಇರುತ್ತೆ. ಈಗ ನಾವು ಒಂದು ತಟ್ಟೆನಲ್ಲಿ ಅನ್ನ ತಿನ್ನಬೇಕು ಅಂದರೆ ಅನ್ನ ಇಲ್ಲೇ ಇರುತ್ತೆ, ಅನ್ನ ಅಲ್ಲೆಲ್ಲ ಓಡಲ್ಲ ಅಲ್ವಾ? ಸೊ ಇಲಿ ಅಲ್ಲಿ ಹೋಗ್ತಾ ಇದೆ ಅಂದರೆ ಅದನ್ನು ಹಿಡಿಬೇಕಂದ್ರೆ ಅದಕ್ಕೆ ಇದು ಬೇಕಲ್ವ, ಜೋರಾಗಿ ಓಡಬೇಕು, ಆಮೇಲೆ ಉಗುರು ಬೇಕು. ಸೊ ಭಗವಂತ ಆ ಥರ ಸೃಷ್ಟಿ ಮಾಡಿದ್ದಾನೆ, ಜೀವೋ ಜೀವಸ್ಯ ಜೀವನಂ ಅಂತ. ಸೊ ಬೇರೆ ಬೇರೆ ನಾವು ಅದನ್ನು ಮಾಂಸ ತಿಂದಮೇಲೆ ಅದನ್ನು ಜೀರ್ಣ ಮಾಡ್ಕೋಬೇಕಂದ್ರೆ ನಮಗೆ ಬೇರೆ ಬೇರೆ ಎನ್ಸೈಮ್ಸ್ ಈ ರೀತಿ ಎಲ್ಲ ಬೇಕು. ಈಗ ಒಂದು ಮಾಂಸ ತಿನ್ನೋವಂಥ ಪ್ರಾಣಿ, ಈಗ ಹುಲಿ, ಸಿಂಹ, ಅದು ಮಾಂಸ ತಿಂದಿದೆ ಅಂದರೆ ಅದರ ದೇಹ ಯಾವ ರೀತಿ ಸೃಷ್ಟಿಯಾಗಿದೆ ಅಂದರೆ ಮಾಂಸ ಜೀರ್ಣ ಆಗೋ ಥರ ಸೃಷ್ಟಿ ಮಾಡಿದ್ದಾನೆ. ಆದರೆ ನಾವು ಮಾಂಸ ತಿಂದರೆ
ನಮ್ಮ ದೇಹದಲ್ಲೇ ಆ ಮಾಂಸ ಪದಾರ್ಥ ಎಷ್ಟೋ 1 ದಿನ 2 ದಿನ 3 ದಿನ ಅದೇ ದೇಹದಲ್ಲಿದ್ದು ನಮ್ಮ ದೇಹದಲ್ಲಿರುವ ಎಲ್ಲ ಇದನ್ನ ನಾಶ ಮಾಡುತ್ತೆ. ಅದು ಪಾಯ್ಸನ್ ಆಗಿಬಿಡುತ್ತೆ. ಅದು ವಿಷ ಆದರೆ ನಮಗೆ ಕೆಟ್ಟದು. ಸೊ ಭಗವಂತ ನಾವು ಇದು ನಮ್ಮ ಬಾಡಿ ಅನಾಟಮಿ ಅಂತಾರೆ. ನಾವು ಬೇರೆ ಬೇರೆ ಅಂಗಗಳು ಯಾವ ರೀತಿ ಇದೆ ಇದನ್ನು ನೋಡಿದರೆ ಗೊತ್ತಾಗುತ್ತೆ. ನಾವು ಮಾಂಸಾಹಾರ ಮಾಡಬಾರ್ದು, ಹಸುಗಳ ಅಥವಾ ಪ್ರಾಣಿಗಳ ಹತ್ಯೆ ಮಾಡಬಾರ್ದು ಅಂತ ನಾವು ಅರ್ಥ ಮಾಡ್ಕೋಬೋದು. ಇನ್ನೊಂದು ಅಂಶ ನೋಡೋದಾದರೆ, ಈ ಪ್ರಾಣಿಗಳ ಹತ್ಯೆ ಮಾಡಿ ಪ್ರಾಣಿ ತಿನ್ನೋದ್ರಿಂದ ನಮಗೆ ರೋಗಗಳೆಲ್ಲ ಜಾಸ್ತಿ ಆಗ್ತಾ ಇದೆ. ಸೊ ನಂಬರ್ 1 ಕಿಲ್ಲರ್ ಹೃದಯಾಘಾತ ಅನ್ನೋದು ಇವಾಗ ಜಾಸ್ತಿ ಆಗ್ತಾ ಇದೆ. ಯಾಕಂದರೆ ಜನ ತುಂಬ ಮಾಂಸ ತಿಂತಾ ಇದ್ದಾರೆ. ಸೊ ಈ ರೀತಿಯಾದ ಆರೋಗ್ಯದ ಮೇಲೂ ಪರಿಣಾಮ ಇದೆ. ನಾವು ಜಸ್ಟ್ ವೈಶ್ಯರು ರಕ್ಷಣೆ, ಪ್ರಾಣಿಗಳ ರಕ್ಷಣೆ ಮಾಡಲಿಲ್ಲದ್ರೆ ಇಷ್ಟೆಲ್ಲ ಪರಿಣಾಮ. ಆಮೇಲೆ ನಮ್ಮ ವೇದಗಳು ಹೇಳೋ ಪ್ರಕಾರ ಹಸು ಒಂದು ಪ್ರಾಣಿ ಅಷ್ಟೇ ಅಲ್ಲ, ಅದು ನಮ್ಮ ತಾಯಿಗೆ ಸಮಾನ ಅಲ್ವಾ? ಈಗ ನಾವು ತಾಯಿಗೆ ರಕ್ಷಣೆ ಕೊಡಬೇಕು ಅಥವಾ ಏನು ಮಾಡಬೇಕು? ರಕ್ಷಣೆ ಕೊಡಬೇಕು. ಸೊ ನಾವು ಎಷ್ಟು ಮಾನವೀಯ ಮೌಲ್ಯಗಳನ್ನು ಮರಿತಿದ್ದೇವೆ ಅಂದರೆ, ಹಸುಗಳಿಗೆ ನಾವು ರಕ್ಷಣೆ ಕೊಡೋ ಬದಲು ಅವುಗಳಿಗೆ ತೊಂದರೆ ಮಾಡ್ತಾ ಇದ್ದೀವಿ, ನಾಶ ಮಾಡ್ತಾ ಇದ್ದೀವಿ. ಅಂದರೆ ನಮ್ಮಲ್ಲಿರೋ ಒಳ್ಳೆಯ ಸ್ವಭಾವಗಳೆಲ್ಲ ನಾಶ ಆಗ್ತಾ ಇದೆ ಕಲಿಯುಗದಲ್ಲಿ. ಮತ್ತೆ ಇನ್ನೊಂದು ವಿಷಯ ಹೇಳ್ತಾರೆ ವಿಜ್ಞಾನಿಗಳೆಲ್ಲ. ಈಗ ಒಂದು ಹಸು ಕಸಾಯಿಖಾನೆ ಅಂತಾರೆ, ಸ್ಲಾಟರ್ ಹೌಸಸ್. ಈಗ ಒಬ್ರು ಯಾರೋ ನಾನ್ ವೆಜಿಟೇರಿಯನ್ ಇದ್ದಾರೆ, ಅವ್ರಿಗೊಂದು ನಾನ್ ವೆಜ್ ಫುಡ್ ಹಸುವಿಂದ ಏನಂತಾರೆ ಬೀಫ್ ಕೊಡಬೇಕು ಅಂದರೆ ಎಷ್ಟೊಂದು ಆ ಹಸುವಿಗೆ ಪೌಷ್ಟಿಕಾಂಶ, ಎಷ್ಟೊಂದು ಗ್ರೇನ್ಸ್ ಧಾನ್ಯಗಳನ್ನೆಲ್ಲ ಕೊಟ್ಟು ಆ ಹಸು ತುಂಬ ಕೊಬ್ಬೋ ಥರ ಮಾಡಬೇಕು. ಈಗ ಒಂದು 20 kg ದವಸ ಧಾನ್ಯನೆಲ್ಲ ಎಷ್ಟು ಜನ ತಿನ್ಬೋದು? ಒಂದು 20 ಜನ ತಿನ್ಬೋದು. ಅದೇ 20 kg ದವಸ ಧಾನ್ಯನ ಈ ಹಸುಗಳಿಗೆ 1-2 ಹಸು ಕೊಡ್ಬೋದು. ಅದರಿಂದ ಬರೋದು 1 kg 2 kg ಬೀಫ್. ಅಂದರೆ ಅದನ್ನು ಎಷ್ಟು ಜನ ತಿನ್ಬೋದು? 2 ಮಾಂಸಾಹಾರ ತಿನ್ನೋವಂಥವ್ರು ತಿನ್ಬೋದು. ಅಂದರೆ ಈಗ 16-20 kg ದವಸ ಧಾನ್ಯನ 20 ಜನ ತಿನ್ಬೋದಾಗಿತ್ತು. ಅದನ್ನು ಹಸುಗಳಿಗೆ ಕೊಟ್ಟು ಹಸುಗಳು ಕೊಬ್ಬು ಜಾಸ್ತಿ ಆಗೋ ಥರ ಮಾಡಿ 2 ತಿಂತಾ ಇದ್ದಾರೆ, ನಾನ್ ವೆಜಿಟೇರಿಯನ್ ಪೀಪಲ್. ಸೊ ಹಾಗಾಗಿ ಏನಾಗುತ್ತೆ? ಎಲ್ಲರಿಗೂ ಅರ್ಥ ಆಗ್ತಾ ಇದೆನಾ? ಎಲ್ಲ ಮಲಗ್ತಾ ಇದ್ದೀರಾ? 18 ಜನದ ಊಟ ಹೋಯ್ತಲ್ಲಿ. ಸೊ ನಾವು ಹೇಳ್ತೀವಿ, ಏನು ದೇವರು ಈ ಥರ ಮಾಡ್ತಾನೆ, ದವಸ ಧಾನ್ಯ ಇಲ್ಲ, ಮಳೆ ಇಲ್ಲ ಅಂತ. ಎಷ್ಟೊಂದು ಪ್ರಕೃತಿ ಕೊಡ್ತಾ ಇದೆ, ಅದು ನಾವು ಸರಿಯಾಗಿ ಉಪಯೋಗಿಸ್ತಾ ಇಲ್ಲ. ಭಗವಂತ ಕೊಟ್ಟಿರ್ತಕ್ಕಂಥ ವ್ಯವಸ್ಥೆ ನಾವು ಅವ್ಯವಸ್ಥೆ ಮಾಡ್ತಾ ಇದ್ದೀವಿ. ಆಮೇಲೆ ಇನ್ನೊಂದು ಶಾಸ್ತ್ರದಲ್ಲಿ ಏನು ಹೇಳ್ತಾರೆ ಅಂದರೆ, ಈಗ ಒಂದು ಹಸುವಿನ ಹತ್ಯೆ ಮಾಡೋದ್ರಿಂದ ಹಸುವಿನ ಮೇಲೆ ಎಷ್ಟು ರೋಮಗಳಿರುತ್ತಲ್ಲ, ಕೂದಲುಗಳು. ನಾವು ಒಂದು ಹಸುವನ್ನು ಹತ್ಯೆ ಮಾಡಿದ್ವಿ ಅಂದರೆ ಅದರಲ್ಲಿರೋ ಎಷ್ಟೊಂದು ರೋಮಗಳು, ಎಷ್ಟೋ 1 ಲಕ್ಷಾಣು ರೋಮಗಳು ಇರುತ್ತೆ ಅಂದ್ಕೊಳ್ಳಿ. ಅಂದರೆ ನಾವು ಲಕ್ಷಾಣು ವರ್ಷಗಟ್ಟಲೆಗೆ ನಾವು ನರಕದಲ್ಲಿ ಇರಬೇಕು ಯಾರು ಅದನ್ನು ಹತ್ಯೆ ಮಾಡ್ತಾರೋ. ಪ್ರಕೃತಿಯ ನಿಯಮ ಈ ಥರ ಇದೆ. ಒಂದು ಹಸು ಹತ್ಯೆ ಮಾಡಿದರೆ ಅದ್ರ ಮೇಲಿರ್ತಕ್ಕಂಥ ಕೂದಲುಗಳು ಎಷ್ಟಿದೆನೋ ಅಷ್ಟು ಜನ್ಮಗಳು ನಾವು ನರಕದಲ್ಲಿ ನರಳಬೇಕು ಅಂತ ಪ್ರಕೃತಿ ಅಥವಾ ಭಗವಂತನ ನಿಯಮ. ಸೊ ಇಷ್ಟೆಲ್ಲ ತೊಂದರೆಗಳಿದೆ ನಾವು ಹಸು ಹತ್ಯೆ ಮಾಡೋದ್ರಿಂದ. ಸೊ ಹಾಗಾಗಿ ಪ್ರಭುಪಾದರಲ್ಲಿ ಹೇಳ್ತಾ ಇರೋದು, ಶೂದ್ರರು ಆಡಳಿತ ಮಾಡಬಾರ್ದು ಅಂತ. ವರ್ಣಾಶ್ರಮ ಧರ್ಮನ ಹೇಳ್ತಾ ಇರೋದು, ಶೂದ್ರರು ಆಡಳಿತ ಮಾಡಬಾರ್ದು. ಯಾಕಂದರೆ ಶೂದ್ರರಿಗೆ ವಿದ್ಯೆ ಇಲ್ಲ, ಬುದ್ಧಿ ಇಲ್ಲ. ಅವರು ಮನಸ್ಸಿಗೆ ಹೇಗೆ ಬಂತೋ ಹಾಗೆ ಮಾಡ್ತಾರೆ. ಅವ್ರು ಆಡಳಿತ ಮಾಡಿದರೆ ಈ ರೀತಿ ಅನಾಹುತಗಳಾಗುತ್ತೆ. ಈಗ ಏನಾಗ್ತಾ ಇರೋದು, ನಮ್ಮ ಆಡಳಿತದಲ್ಲಿ ಇರೋರೆಲ್ಲ, ಯಾಕಂದರೆ ಕಲಿಯುಗದಲ್ಲಿ ಎಲ್ಲರೂ ಶೂದ್ರರೇ, ಕಲವು ಶೂದ್ರ ಸಂಭವ. ಸೊ ನಮ್ಮ ಕಡಿಮೆ ಬುದ್ಧಿಯಿಂದ ಎಷ್ಟಾಗುತ್ತೋ ಅದನ್ನು ಮಾಡ್ತಾ ಹೋಗ್ತೀವಿ.
ನಮಗೆ ಆಧ್ಯಾತ್ಮಿಕವಾದ ಗಾಢವಾದ ಅಧ್ಯಯನ ಮಾಡಿರಲ್ಲ. ಹಾಗಾಗಿ ನಾವು ಮಾಡ್ತಕ್ಕಂಥ ಕೆಲಸಗಳೆಲ್ಲ ಈ ಥರ ಡಿಫೆಕ್ಟ್ಸ್ ಇರುತ್ತೆ. ಸೊ ಇದರಿಂದ ನಮಗೆ ಅರ್ಥ ಆಗೋದೇನೆಂದರೆ, ಪ್ರಭುಪಾದರಿಗೇನೋ ಶೂದ್ರರ ಮೇಲೆ ಏನು ಕೋಪ ಇಲ್ಲ. ಶೂದ್ರರು ಕ್ಷತ್ರಿಯರಾಗಬಾರ್ದು, ಬ್ರಾಹ್ಮಣರಾಗಬಾರ್ದು ಅಂತ ಪ್ರಭುಪಾದರಿಗೇನಿಲ್ಲ, ಅಥವಾ ವರ್ಣಾಶ್ರಮ ಧರ್ಮದಲ್ಲೂ ಅದನ್ನು ಹೇಳೋದಿಲ್ಲ. ಏನು ಸಮಸ್ಯೆ ಅಂದರೆ, ಶೂದ್ರರಿಗೆ ಆ ಗುಣಗಳು ಅಥವಾ ಆ ಕ್ವಾಲಿಫಿಕೇಶನ್ ಅಂದರೆ ಏನಂತೀರ, ಆ ಅರ್ಹತೆ ಇಲ್ಲ ಅಂದರೆ ಅವರು ಆ ಕೆಲಸ ಮಾಡಬಾರ್ದು. ಅರ್ಹತೆ ಪಡ್ಕೊಂಡ್ರೆ ಮಾಡ್ಬೋದು ಅಲ್ವಾ. ಈಗ ನೀವು ಒಬ್ರು ಯಾರೋ ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಇರ್ತಾರೆ, ತುಂಬ ಒಳ್ಳೆ ಡಾಕ್ಟ್ರು, ನೀವು ಯಾವಾಗಲೂ ಅವ್ರ ಹತ್ರನೇ ಹೋಗ್ತೀರ. ಏನೇ ಆದರೂ ಒಂದು ಕೆಮ್ಮು ಬಂದರೂ ಅವ್ರ ಹತ್ರನೇ ಹೋಗ್ತೀರ. ಅವ್ರ ಮಗನೂ ಒಬ್ಬ ಒಳ್ಳೆ ವಿದ್ಯಾರ್ಥಿ, ಅವನು ಮೆಡಿಕಲ್ ತಗೋಬೇಕು ಅಂತ ಇರ್ತಾನೆ, ಆದರೆ ಎಲ್ಲದರಲ್ಲೂ ಫೇಲ್ ಆಗ್ತಾ ಇದ್ದಾನೆ, ಸ್ಕೂಲಲ್ಲೆಲ್ಲ ಫೇಲ್. ಸ್ವಲ್ಪ ದಿನ ಆದಮೇಲೆ ಆ ತಂದೆ ಒಳ್ಳೆ ಡಾಕ್ಟ್ರಲ್ಲ, ಅವರು ಏನೋ ವಯಸ್ಸಾಯಿತು, ಅವರು ಈ ಲೋಕ ಬಿಡ್ತಾರೆ. ನೆಕ್ಸ್ಟ್ ನೀವು ಇಷ್ಟು ವರ್ಷ ಅವ್ರ ಹತ್ರನೇ ಹೋಗಿದ್ದೀರಾ ಅಂತ ಅವ್ರ ಮಗನ ಹತ್ರ ಹೋಗ್ತೀರಾ, ನನಗೂ ಟ್ರೀಟ್ಮೆಂಟ್ ಕೊಡಿ ಅಂತ. ಆದರೆ ಮಗ ಏನೋ 10ನೇ ಕ್ಲಾಸ್ ಫೇಲ್ ಆಗಿದ್ದಾನೆ. ಸೊ ಅವನು ಹೇಳ್ತಾನೆ, ಅವನೊಂದು ಬೋರ್ಡ್ ಹಾಕಿರ್ತಾನೆ, ಡಾಕ್ಟರ್ ಈ ಥರ ಅಂತ, ವೈಟ್ ಏಪ್ರನ್ ಎಲ್ಲ ಹಾಕೊಂಡು ಸ್ಟೆಥೋಸ್ಕೋಪ್ ಎಲ್ಲ ಹಿಡ್ಕೊಂಡಿದ್ದಾನೆ. ಸೊ ನೀವು ಅವನ ಹತ್ರ ಹೋಗಿ ಟ್ರೀಟ್ಮೆಂಟ್ ತೊಗೊಳ್ತೀರಾ, ತೊಗೊಳಲ್ವಾ? ಯಾಕೆ? ಅವನ ಅರ್ಹತೆ ಇಲ್ಲ. ಸೊ ಡಾಕ್ಟ್ರ್ ಮಗ ಡಾಕ್ಟ್ರ್ ಅಂತ ಹೇಳೋಕ್ಕಾಗಲ್ಲ, ಅವನು ಅರ್ಹತೆ ಪಡ್ಕೋಬೇಕು. ಎಲ್ಲ ಡಾಕ್ಟ್ರು ಮೆಡಿಕಲ್ ಕಾಲೇಜ್ಗಳಿಗೆಲ್ಲ ಹೋಗಿ ಓದಿ ಪರಿಶ್ರಮ ಪಟ್ಟು ಪ್ರಾಕ್ಟೀಸ್ ಮಾಡಿದರೆ ಅವಾಗ ಡಾಕ್ಟ್ರು. ಅದೇ ರೀತಿ ಶೂದ್ರನಾಗಿ ಹುಟ್ಟಿದರೆ ಅವನು ಶೂದ್ರಾಗೇ ಇರ್ತಾನೆ. ಅವನು ಪರಿಶ್ರಮ ಪಟ್ಟು ಬ್ರಾಹ್ಮಣನಾಗ್ಬೋದು, ಕ್ಷತ್ರಿಯನೂ ಆಗ್ಬೋದು, ವೈಶ್ಯನೂ ಆಗ್ಬೋದು. ಇದನ್ನು ವರ್ಣಾಶ್ರಮ ಧರ್ಮ ಹೇಳ್ತಾ ಇರೋದು, ಅದ ಜಾತಿ ಧರ್ಮ ಅಲ್ಲ ಅಂತ ನಾವು ಇದರಿಂದ ಅರ್ಥ ಮಾಡ್ಕೋಬೋದು. ಅದಕ್ಕೆ ನಾವು ಒಂದ್ಸರಿ ನೋಡ್ತೀವಿ, ನಮಗೆ ಇದು ಬೇಕು ಅದು ಬೇಕು ಅಂತ ನಾವು ಭಕ್ತಾದಿಗಳಾಗಿರ್ಬೋದು, ಆದರೂ ಸಹ ನಾವು ಅವ್ರಿಗೆ ಇದಿದೆ ನಮಗೆ ಯಾಕೆ ಇದಿಲ್ಲ, ನಾವು ಆ ಥರ ಆಸೆ ಪಡ್ತೀವಲ್ವ. ಅವ್ರಿಗೆ ಯಾಕೆ ಇಷ್ಟೊಂದು ಕೊಟ್ಟಿದ್ದಾನೆ ಭಗವಂತ, ನಮಗೆ ಯಾಕೆ ಕೊಟ್ಟಿಲ್ಲ? ಸೊ ಅದಕ್ಕೆ ಒಂದು ಇದಿದೆ, ಫಸ್ಟ್ ಯು ಹ್ಯಾವ್ ಟು ಡಿಸರ್ವ್, ದೆನ್ ಯು ಹ್ಯಾವ್ ಟು ಡಿಸೈರ್ ಅಂತ ಪ್ರಭುಪಾದ ಹೇಳ್ತಾರೆ. ಅಂದರೆ ಫಸ್ಟ್ ಅರ್ಹತೆ ಪಡ್ಕೋಬೇಕು, ಅದಾದಮೇಲೆ ನೀವು ಆಸೆ ಪಡಬೇಕು. ಅವ್ರಿಗೆ ಯಾಕೆ ಈ ಸರ್ವಿಸ್ ಕೊಟ್ಟಿದ್ದಾರೆ, ನನಗೆ ಯಾಕೆ ಈ ಸರ್ವಿಸ್ ಕೊಟ್ಟಿದ್ದಾರೆ, ನಾವೆಲ್ಲ ಒಂದೇ. ಅವ್ರಿಗೆ ಯಾಕೆ ಜನ್ಮಾಷ್ಟಮಿ ವೈಕುಂಠ ಏಕಾದಶಿನಲ್ಲಿ ಈ ಸರ್ವಿಸೇ ಕೊಡ್ತಾರೆ, ನಮಗೆ ಯಾಕೆ ಈ ಸರ್ವಿಸ್ ಕೊಡ್ತಾರೆ? ಈ ಥರ ಎಲ್ಲ ನಮ್ಮ ಮನಸ್ಸು ಲೆಕ್ಕ ಆಗ್ತಾ ಇರುತ್ತೆ. ಅದಕ್ಕೆ ಪ್ರಭುಪಾದರು ಹೇಳ್ತಾರೆ, ಫಸ್ಟ್ ನಾವು ಅರ್ಹತೆ ಪಡ್ಕೋಬೇಕು, ಅದಕ್ಕೋಸ್ಕರ ಕೆಲಸ ಮಾಡಬೇಕು, ಅದಾದಮೇಲೆ ಆಸೆ ಪಡಬೇಕು. ಆಮೇಲೆ ಸಿಗುತ್ತೋ ಇಲ್ಲೋ ಅದು ಬೇರೆ ವಿಷಯ, ಫಸ್ಟ್ ಅರ್ಹತೆ ಪಡ್ಕೋಬೇಕು ಅಂತ ನಾವು ಅರ್ಥ ಮಾಡ್ಕೋಬೇಕು. ಅದೇ ರೀತಿ ಶೂದ್ರರೆಲ್ಲ ನಾನು ರಾಜನಾಗಬೇಕು, ನಾನು ಬ್ರಾಹ್ಮಣನಾಗಬೇಕು ಅಂತ ಈ ರೀತಿ ಅರ್ಹತೆ ಇಲ್ದಲೇ ಅವ್ರು ಕೆಲಸ ಮಾಡಿದ್ದಕ್ಕೆ ವರ್ಣಾಶ್ರಮ ಧರ್ಮ ನಾಶ ಆಗಿತ್ತು, ಕಲಿಯುಗ ಶುರು ಆಗ್ತಾ ಇರೋದು. ಸೊ ಅದಕ್ಕೋಸ್ಕರ ನಾವು ಶ್ರೀಮದ್ ಭಾಗವತ ಓದೋದ್ರಿಂದ ನಮ್ಮಲ್ಲಿರುವ ಎಲ್ಲ ಮಿಸ್ಕಾನ್ಸೆಪ್ಷನ್ಸ್, ಅಂದರೆ ಎಷ್ಟೊಂದು ವಿಷಯಗಳ ಬಗ್ಗೆ ತಪ್ಪಾಗಿ ಅರ್ಥ ಮಾಡ್ಕೊಂಡಿರೋದೆಲ್ಲ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋ ಅಂಥ ಅವಕಾಶ ಸಿಗುತ್ತೆ. ಸೊ ಇಲ್ಲಿ ಎರಡನೇ ಶ್ಲೋಕ ಮೊದಲನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಧರ್ಮ ಪ್ರೋಚಿತ ಕೈತವೋತ್ರ ಪರಮೋ ನಿರ್ಮತ್ಸರಾಣಾಂ ಸತಾಂ ವೇದ್ಯಾಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ ಭಾಗವತೆ ಮಹಾಮುನಿಕೃತೆ ಕಿಂವಾ ಪರೈರೀಶ್ವರಃ ಸದೋ ಹೃದಯ ವರದ್ಯೋತೆ ಕೃತಿಭಿ ಶುಶ್ರೂಷಿಭಿ ಕ್ಷಣಾತ್. ಅನುವಾದದಲ್ಲಿ ಹೇಳ್ತಾರೆ, ಈ ಭಾಗವತ ಪುರಾಣವು ಐಹಿಕ ಪ್ರೇರಣೆ ಪ್ರಚೋದನೆಗಳಿಂದ ಕೂಡಿದ ಎಲ್ಲ ಧಾರ್ಮಿಕ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ತಿರಸ್ಕರಿಸುವಂತಹದ್ದು. ಅಂದರೆ ನಾವು ಎಷ್ಟೊಂದು ಧರ್ಮಗಳನ್ನು, ಎಷ್ಟೊಂದು ರೀತಿಯ ಅರ್ಥಗಳನ್ನು ಮಾಡ್ಕೊಂಡಿರ್ಬೋದು, ಆದರೆ ಎಲ್ಲ ಈ ರೀತಿ ಐಹಿಕ ಪ್ರೇರಣೆಯಿಂದ ಪ್ರಚೋದನೆಗಳಿಂದ ಕೂಡಿದ ಎಲ್ಲ ಧಾರ್ಮಿಕ ಚಟುವಟಿಕೆಗಳನ್ನು ತಿರಸ್ಕರಿಸುತ್ತೆ ಭಾಗವತ. ಅದಕ್ಕೆ ಅಮಲ ಪುರಾಣ ಅಂತ ಹೇಳ್ತಾರೆ ಭಾಗವತ.
ಪರಿಶುದ್ಧ ಹೃದಯರಾದ ಭಕ್ತರಿಗೆ ಅರ್ಥವಾಗುವ ಅತ್ಯನ್ಮೂಲವಾದ ಅತ್ಯನ್ಮತವಾದ ಸತ್ಯವನ್ನು ಇದು ಪರಿಪಾದಿಸುತ್ತದೆ. ಎಲ್ಲರ ಒಳಿತಿಗಾಗಿ ಮಾಯೆಯಿಂದ ಪ್ರತ್ಯೇಕಿಸಲ್ಪಟ್ಟ ವಾಸ್ತವಿಕತೆಯೇ ಅತ್ಯುನ್ನತ ಸತ್ಯ. ಇಂತಹ ಸತ್ಯವು ತ್ರಿವಿಧ ಕಷ್ಟ ಕಾರ್ಪಣ್ಯಗಳನ್ನು ನಿರ್ಮೂಲಗೊಳಿಸುತ್ತದೆ. ಅಂದರೆ ನಮಗೆ ಮೋಕ್ಷದ ದಾರಿಗೆ ಕಳಿಸುತ್ತೆ. ದೇವರ ಸಾಕ್ಷಾತ್ಕಾರಕ್ಕೆ ಮಹರ್ಷಿ ವೇದವ್ಯಾಸರು ತಮ್ಮ ಪರಿಪಕ್ವ ಮನಸ್ಥಿತಿಯಲ್ಲಿ ಸಂಕಲಿಸಿದ ಈ ಅನುಪಮ ಭಾಗವತ ಒಂದೇ ಸಾಕು. ನಾವು ಶ್ರೀಮದ್ ಭಾಗವತ ಶ್ರವಣ ಮಾಡೋದ್ರಿಂದ ಇಷ್ಟೊಂದೆಲ್ಲ ಒಳ್ಳೆಯದಾಗುತ್ತೆ. ಬೇರೆ ಶಾಸ್ತ್ರದ ಅಗತ್ಯವೇನಿದೆ? ಗಮನವಿಟ್ಟು ಸಮರ್ಪಿತ ಮನೋಭಾವದಿಂದ ಭಾಗವತದ ಸಂದೇಶವನ್ನು ಕೇಳಿದರೆ ಸಾಕು. ಕೂಡಲೇ ಅದರ ಜ್ಞಾನ ಸಂಸ್ಕಾರದಿಂದಾಗಿ ದೇವೋತ್ತಮ ಪರಮ ಪುರುಷನು ಹೃದಯದಲ್ಲಿ ಪ್ರತಿಷ್ಠಿತನಾಗುತ್ತಾನೆ. ಸೊ ಭಾಗವತ ಓದೋದ್ರಿಂದ ನಮಗೆ ಜ್ಞಾನ ಮತ್ತು ಸಂಸ್ಕಾರ ಬಂದು ದೇವೋತ್ತಮ ಪರಮ ಪುರುಷ ನಮ್ಮ ಹೃದಯದಲ್ಲಿ ಪ್ರತಿಷ್ಠಿತನಾಗ್ತಾನೆ. ಸೊ ಅದೇ ಇಲ್ಲಿ ಹೇಳ್ತಾ ಇರೋದು ಪ್ರಭುಪಾದರು. ಕಲಿಯುಗದಲ್ಲಿ ಬ್ರಾಹ್ಮಣ ಸಂಸ್ಕೃತಿಯಾಗಲಿ ಆಧ್ಯಾತ್ಮಿಕ ದೀಕ್ಷೆಯಾಗಲಿ ಇಲ್ಲದ ಅಧಮವರ್ಣ ಶೂದ್ರರು ಆ ಥರ ಹೇಳ್ತಾರೆ. ಅಂದರೆ ನಾವೀಗ ಸಂಸ್ಕೃತಿ ಬೆಳೆಸ್ಕೋಬೇಕು, ಬ್ರಾಹ್ಮಣ ಸಂಸ್ಕೃತಿ ಬೆಳೆಸ್ಕೋಬೇಕು, ಆಧ್ಯಾತ್ಮಿಕ ದೀಕ್ಷೆ ಪಡಿಬೇಕು. ಅದನ್ನು ಪಡೆಯೋದಕ್ಕೋಸ್ಕರ ಪ್ರಭುಪಾದರು ನಮಗೆಲ್ಲ ನೀಡೋದಕ್ಕೋಸ್ಕರ ಪ್ರಭುಪಾದರು ಇಸ್ಕಾನ್ ದೇವಸ್ಥಾನ ಮಾಡಿ ಈ ರೀತಿಯಾದ ವ್ಯವಸ್ಥೆಯಿಂದ ನಾವು ಬ್ರಾಹ್ಮಣಗಿಂತ ಮೇಲಾದನು ವೈಷ್ಣವ, ಪರಮ ವೈಷ್ಣವನೂ ಆಗ್ಬೋದು. ನಾವು ಶೂದ್ರರ ಕುಟುಂಬದಲ್ಲಿ ಹುಟ್ಟಿರ್ಬೋದು, ಆದರೆ ನಾವು ಬ್ರಾಹ್ಮಣನಾಗ್ಬೋದು, ವೈಷ್ಣವನೂ ಆಗ್ಬೋದು. ಇದಕ್ಕೆ ಒಂದು ಉದಾಹರಣೆ ಏನಿದೆ? ಎಷ್ಟೊಂದು ಉದಾಹರಣೆಗಳಿದೆ, ಭಾಗವತ ಉದ್ದಕ್ಕೂ ನೋಡ್ಬೋದು. ನಾವು ಒಂದು ಉದಾಹರಣೆ ನೋಡ್ಬೋದಾದರೆ ನಾರದ ಮುನಿಗಳು ತಮ್ಮ ಹಿಂದಿನ ಜನ್ಮದಲ್ಲಿ ಒಬ್ಬ ದಾಸಿಯ ಪುತ್ರನಾಗಿರ್ತಾನೆ, ಒಂದು 5 ವರ್ಷದ ಮಗು. ಈಗ ಚಾತುರ್ಮಾಸ್ಯದಲ್ಲಿ ನಾವು ನೋಡ್ಬೋದು, ಮಳೆಗಾಲದಲ್ಲಿ ಅವಾಗೆಲ್ಲ ಟ್ರಾವೆಲಿಂಗ್ ಫೆಸಿಲಿಟಿ ಎಲ್ಲ ಜಾಸ್ತಿ ಇರಲಿಲ್ಲ. ಅವಾಗ ಈ ಬ್ರಾಹ್ಮಣರು ಅಥವಾ ವೇದಾಂತಿಗಳು ಅವರೆಲ್ಲ ಬೇರೆ ಬೇರೆ ಜಾಗಗಳಿಗೆ ಹೋಗಿ ಪ್ರಚಾರ ಮಾಡ್ತಾ ಇರ್ತಾರೆ. ಧರ್ಮದ ಪ್ರಚಾರ ಅಂದರೆ ಪಾಠನ ಅದನ್ನು ಮಾಡಬೇಕು ಅಂದರೆ ಬೇರೆ ಬೇರೆ ಊರಿಗೆ, ಈಗೆಲ್ಲ ಯೂಟ್ಯೂಬಲ್ಲೆಲ್ಲ ಲಕ್ಷಾನುಗಟ್ಟಲೆ ಜನ ನೋಡ್ಬೋದು. ಆದರೆ ಅವಾಗ ಊರಿಗೆ ಈ ತಿಂಗಳು ಈ ಊರಲ್ಲಿ, ಮುಂದಿನ ತಿಂಗಳು ಈ ಊರಲ್ಲಿ, ಈ ರೀತಿ ಒಂದರಿಂದ ಒಂದು ಊರಿಗೆ ಹೋಗಿ ಪ್ರಚಾರ ಮಾಡ್ತಾಯಿದ್ರು. ಆದರೆ ಮಳೆಗಾಲದಲ್ಲಿ ಮಾತ್ರ ಅವರು ಹೋಗೋಕ್ಕಾಗಲ್ಲ. ಹಾಗಾಗಿ ಒಂದೇ ಊರಿನಲ್ಲಿ ಇದ್ದು ಅಲ್ಲಿ ಪ್ರಚಾರ ಮಾಡಬೇಕು. ಅವರು ಒಂದು ಮನೆಯಲ್ಲಿ ಇರ್ತಾರೆ. ಅದು ನಾರದ ಮುನಿ ಅವರ ತಾಯಿ ಅವರು ಕೆಲಸ ಮಾಡ್ತಾ ಇರ್ತಕ್ಕಂಥ ಮನೆ. ಆ ಮನೆಯಲ್ಲಿ ಇವರು 4 ತಿಂಗಳುಗಳು ತಂಗಿದ್ದು ಭಾಗವತ ಪ್ರಚಾರ ಎಲ್ಲ ಮಾಡಬೇಕಾದ್ರೆ ಈ ನಾರದ ಮುನಿಗಳಿಗೆ ಅವರು ಸೇವೆ ಮಾಡೋ ಅವಕಾಶ ಸಿಗುತ್ತೆ. ಸೊ ಅವಾಗ ಅವರಿಗೆ ಊಟ ಬಡಿಸೋದು ಅಥವಾ ಬೇರೆ ಬೇರೆ ಶುಚಿ ಕ್ಲೀನ್ ಮಾಡೋದು, ಈ ಥರ ಅವರ ಸೇವೆ ಮಾಡಿ ಅವರ ಆಶೀರ್ವಾದ ಪಡೆದು ನಾರದ ಮುನಿಗಳು ಕೊನೆಗೆ ಅವ್ರು ಹೋಗ್ಬೇಕಾದ್ರೆ ಇದೆಲ್ಲ ತೊಳಿತಾ ಇರ್ತಾರಲ್ಲ, ಅವ್ರು ಊಟ ಮಾಡ್ತಿರ್ತಕ್ಕಂಥ ತಟ್ಟೆ, ಅವ್ರು ಊಟ ಮುಗಿಸಿದ ಮೇಲೆ ತಟ್ಟೆ ತೊಳೆಯೋದು ಇದೆಲ್ಲ ಮಾಡ್ತಾರೆ. ಅಂದರೆ ಕೊನೆಗೆ ಅಲ್ಲಿರೋವಂಥ ಸ್ವಲ್ಪ ಪ್ರಸಾದ ಅದನ್ನು ನಾವು ಸ್ವೀಕರಿಸ್ಬೋದಾ ಅಂತ ಅವ್ರು ನಾರದ ಮುನಿಗಳು ಕೇಳ್ತಾರೆ. ನಾರದ ಮುನಿ ಆಗಿರಲ್ಲ ಅವಾಗಿನ್ನು, ಸಣ್ಣ ಬಾಲಕ ಕೇಳ್ತಾರೆ. ಆಯಿತು ಸ್ವೀಕರಿಸು ಅಂತ ಅವರು ಕರುಣೆಯಿಂದ ಕೊಟ್ಟಿದ್ದಕ್ಕೆ, ಅದನ್ನು ಸ್ವೀಕಾರ ಮಾಡಿದ್ದಕ್ಕೆ ಅವ್ರ ಹತ್ರ ಇದ್ದತ್ತ ಎಲ್ಲ ಪಾಪಗಳೆಲ್ಲ ನಾಶ ಆಗುತ್ತೆ ಅಂತ ಶ್ರೀಮದ್ ಭಾಗವತದಲ್ಲಿ ನಾರದ ಮುನಿಗಳು ಹೇಳ್ತಾರೆ. ಈಗ 5ನೇ ಅಧ್ಯಾಯದಲ್ಲಿ ನಾವು ನೋಡಿರ್ಬೋದು ಹಿಂದೆ. ಅಂದರೆ ನೋಡಿ, ಅವರು ಜಸ್ಟ್ ಆ ವೇದಾಂತಿಗಳ ಸೇವೆ ಮಾಡಿ ಅವರು ಬ್ರಾಹ್ಮಣರಲ್ಲಿ ಇರತಕ್ಕಂಥ ಎಲ್ಲ ಗುಣಗಳು ನಾವು ನೋಡಿದ್ವಿ. ಇಲ್ಲಿ ಯಾವ್ಯಾವ ಗುಣ? ಶಮೋದಮಸ್ ತಪಶೌಚಂ ಶಾಂತಿರಾರ್ಜಮ ವೇವಜ, ಇದೆಲ್ಲ ಗುಣಗಳು ನಾರದ ಮುನಿಯಲ್ಲಿ ಇತ್ತು. ಆದರೆ ಅವನು ಶೂದ್ರರ ಕುಟುಂಬದಲ್ಲಿದ್ದ. ಆದರೆ ಇಲ್ಲಿ ಈ ವೇದಾಂತಿಗಳ ಸೇವೆ ಮಾಡಿದ್ಕೆ ಅವರ ಅಂಗುಷ್ಟ ಅಂದರೆ ಅವರು ತಿಂದಿರ್ತಕ್ಕಂಥ ಪ್ರಸಾದ ತಗೊಂಡಿದ್ದಕ್ಕೆ ಅವ್ರು ಮಾಡಿರ್ತಕ್ಕಂಥ ಎಲ್ಲ ಪಾಪಗಳ ನಾಶ ಆಗಿ ಅವನಿಗೆ ಆಧ್ಯಾತ್ಮಿಕವಾಗಿ ಮುಂದುವರಿಬೇಕು ಅನ್ನೋ ಆಸಕ್ತಿ ಬಂತು. ಆವಾಗ ಅವನು ತಪಸ್ ಮಾಡಿ ಭಗವಂತನ ದರ್ಶನ ಮಾಡಿ ಈಗ ನಾರದ ಮುನಿ ಆಗಿದ್ದಾರೆ. ಎಂಥ ನಾರದ ಮುನಿ ಅಂದರೆ ಇದನ್ನೆಲ್ಲ ಬರೆದಿರೋದೆಲ್ಲ ವೇದವ್ಯಾಸರು. ವೇದವ್ಯಾಸರಿಗೆ ಗುರು ಆದವರು ನಾರದ ಮುನಿಗಳು. ಅಂದರೆ ನೋಡಿ,
ನಾವು ಶೂದ್ರರಾಗಿರ್ಬೋದು, ಆದರೆ ಪರಮ ವೈಷ್ಣವ ಆಗ್ಬೋದು. ಜಸ್ಟ್ ನಾವು ಶುದ್ಧ ಭಕ್ತರ ಸಂಘದಲ್ಲಿದ್ದರೆ ಆಯಿತು. ಇನ್ನೊಂದು ಉದಾಹರಣೆ ಏನಂದರೆ, ವಾಲ್ಮೀಕಿ ಉದಾಹರಣೆ ನೋಡ್ಬೋದು ನಾವು. ಅವನೇನಾಗಿರ್ತಾನೆ? ಡಕಾಯಿತ. ಆದರೆ ನಾರದ ಮುನಿಗಳು ಅವನನ್ನು ವಾಲ್ಮೀಕಿ ರಾಮಾಯಣವನ್ನು ರಚಿಸುವಂಥ ಕೆಲಸಕ್ಕೆ ಅವನ್ನ ಅಷ್ಟೊಂದು ಅರ್ಹತೆ ಕೊಡ್ತಾರೆ. ಆಮೇಲೆ ಇನ್ನೊಂದು ಉದಾಹರಣೆ ಆದರೆ ಧೃತರಾಷ್ಟ್ರ. ಈಗ ಧೃತರಾಷ್ಟ್ರ ನಾವು ಭಗವದ್ಗೀತೆಯಲ್ಲಿ ಮಹಾಭಾರತದಲ್ಲಿ ನೋಡೋ ಹಾಗೆ ಅವನು ರಾಜನಾಗಿರ್ತಾನೆ, ಅಂದರೆ ಕ್ಷತ್ರಿಯನಾಗಿರ್ತಾನೆ. ಅವನು ಮುಂದೆ ಏನಾಗುತ್ತೆ, 100 ಜನ ಕೌರವರೆಲ್ಲ ಏನಾಗ್ತಾರೆ, ಅರ್ಜುನನಿಂದ ಸೋಲಿಸಲ್ಪಟ್ಟು ಅವರೆಲ್ಲ ನಾಶ ಆಗ್ತಾರೆ ಕೌರವರು. ಅಂದರೆ ಈಗ ನೋಡಿ, ತಂದೆ 100 ಜನ ಮಕ್ಕಳು ಅವನು ಕಣ್ಮುಂದೆ ಎಲ್ಲ ನಾಶ ಆಗ್ತಾ ಇದ್ದಾರೆ ಧೃತರಾಷ್ಟ್ರನ ಮುಂದೆ. ಯಾಕೆ ಇಂಥ ಪರಿಸ್ಥಿತಿ ಅಲ್ವಾ? ಎಷ್ಟೊಂದು ನರಳಬೇಕು. ಅವಾಗ ಧೃತರಾಷ್ಟ್ರ ಯುದ್ಧ ಮುಗಿದ್ಮೇಲೆ ಕೃಷ್ಣನ ಹತ್ರ ಹೋಗಿ ಕೇಳ್ತಾನೆ, ನನಗೆ ಯಾಕೆ ಈ ಥರ ಆಯಿತು, ನಾನೇನೋ ಕರ್ಮ ಮಾಡಿದ್ದೀನ, ನಿನಗೆಲ್ಲ ಗೊತ್ತಿದೆ ಅಲ್ಲ ಏನು ಮಾಡಿರ್ಬೋದು ನಾನು ಅಂತ. ಅದಕ್ಕೆ ಕೃಷ್ಣ ಹೇಳ್ತಾನೆ, ನೀನು 50 ಜನ್ಮದ ಹಿಂದೆ, ಅಂದರೆ 50 ವರ್ಷ ಅಲ್ಲ, 50 ಜನ್ಮದ ಹಿಂದೆ ನೀನೊಬ್ಬ ಬೇಡನಾಗಿದ್ದೆ. ಬೇಡ ಅಂದರೆ ಬೇಟೆಗಾರ. ಅಲ್ಲಿ ಒಂದು ಪಕ್ಷಿ ಅದರ 100 ಮಕ್ಕಳು ಜೊತೆ ಇರುತ್ತೆ. ಇವನು ಬೇಟೆಗಾರ ಧೃತರಾಷ್ಟ್ರ ಆ ಪಕ್ಷಿಗೆ ಗುರಿ ಇಟ್ಟು ಹೊಡಿತಾನೆ ಬಾಣ, ಆದರೆ ತಪ್ಸ್ಕೊಂಡು ಹೋಗ್ಬಿಡುತ್ತೆ. ಆವಾಗ ಇವನಿಗೆ ಎಷ್ಟು ಸಿಟ್ಟು ಬರುತ್ತೆ ಅಂದರೆ, ಅಲ್ಲಿರೋ 100 ಸಣ್ಣ ಪಕ್ಷಿಗಳಿರುತ್ತಲ್ಲ, ಮರಿ ಪಕ್ಷಿಗಳು, ಅವನ್ನೆಲ್ಲ ನಾಶ ಮಾಡಿಬಿಡ್ತಾನೆ. ಆವಾಗ ಆ ತಾಯಿ ಪಕ್ಷಿ ಅಥವಾ ತಂದೆ ಪಕ್ಷಿ ಅದು ಇಷ್ಟೊಂದು ನರಳ್ತಾ ಇದೆ, ನನ್ನ ಮಗುಗಳೆಲ್ಲ ನಾಶ ಆಗ್ತಾ ಇದೆ ಅಂತ ನರಳ್ತಾ ಇತ್ತಲ್ಲ, ಆ ನರಳಾಟಕ್ಕೆ ಯಾರು ಕಾರಣ? ಧೃತರಾಷ್ಟ್ರ, ಇವನು ಬೇಟೆ ಮಾಡಿದ್ದು. ಸೊ ಇವನು ಮಾಡಿರ್ತಕ್ಕಂಥ ಆ ಕರ್ಮ ಈಗ ಅನುಭವಿಸ್ಬೇಕು. ಸೊ ಅದಕ್ಕೆ ಇವನು 50 ಜನ್ಮ ಆದಮೇಲೆ ಇವನಿಗೆ 100 ಮಕ್ಕಳು ಆಗ್ತಾರೆ. 100 ಮಕ್ಕಳಾಗಿ ಅವರು ನಾಶ ಆಗೋದನ್ನು ಇವನು ಕಣ್ಣಾರೆ ನೋಡಿ ಇವನು ಅನುಭವಿಸ್ತಾ ಇದೆ, ನರಳ್ತಾ ಇದೆ. ಅಂದರೆ ಇಲ್ಲಿ ಏನು ನೋಡ್ಬೋದು, ಅವನು ಕ್ಷತ್ರಿಯ ಆಗಿರಲಿಲ್ಲ. ಕ್ಷತ್ರಿಯ ಅನ್ನೋದಕ್ಕಿಂತ ಮುಂಚೆ ಏನಾಗಿದ್ದ? ಬೇಡ ಆಗಿದ್ದ. ಅಂದರೆ ಶೂದ್ರ ಥರ. ಶೂದ್ರನು ಕ್ಷತ್ರಿಯನಾಗಿ ಹೋಗ್ಬೋದು ಅನ್ನೋದು ನಾವಿಲ್ಲಿ ನೋಡ್ಬೋದು. ಮತ್ತು ಇನ್ನೊಂದು ಉದಾಹರಣೆ ಏನಂದರೆ, ಈಗ ಅರ್ಜುನ ಕ್ಷತ್ರಿಯ. ನಮಗೆಲ್ಲ ಗೊತ್ತಿರೋ ಹಾಗೆ ಕ್ಷತ್ರಿಯನ ಧರ್ಮ ಅಧರ್ಮ ನಾಶ ಮಾಡಿ ಧರ್ಮ ಸಂಸ್ಥಾಪನೆ ಮಾಡೋದು. ಹಾಗಾಗಿ ಇಲ್ಲಿ ನಾವು ಮಹಾಭಾರತದಲ್ಲಿ ನೋಡೋ ಹಾಗೆ ಅವನು ಮಹಾಭಾರತದಲ್ಲಿ ಕುರುಕ್ಷೇತ್ರ ಯುದ್ಧದಲ್ಲಿ ಅಧರ್ಮ ನಾಶ ಮಾಡೋದಕ್ಕೆ ಇನ್ನೇನು ರೆಡಿ ಆಗಿದ್ದಾನೆ, ಬಿಲ್ಲು ಬಾಣ ಹಿಡ್ಕೊಂಡೆಲ್ಲ ರೆಡಿ ಆಗಿದ್ದಾನೆ. ಕೊನೆಗೇನಾಗುತ್ತೆ, ಮೊದಲನೇ ಅಧ್ಯಾಯದಲ್ಲಿ ನೋಡೋ ಹಾಗೆ ಏನಾಗುತ್ತೆ? ವಿಷಾದ. ಅಂದರೆ ನಾನು ಇದನ್ನು ಮಾಡಲ್ಲ ಅಂತ ಹೇಳ್ತಾ ಇದ್ದಾನೆ. ಸೊ ಅದಕ್ಕೆ ಇವ್ರನ್ನೆಲ್ಲ ಯಾಕೆ ನಾನು ಕೊಲೆ ಮಾಡಬೇಕು, ಸುಮ್ಮನೆ ನಮ್ಮ ಸಾಮ್ರಾಜ್ಯ ಪಡ್ಕೊಳೋದಕ್ಕೋಸ್ಕರ ಇವ್ರನ್ನೆಲ್ಲ ಯಾಕೆ ಮಾಡಬೇಕು? ಅವರೆಲ್ಲ ಅಧರ್ಮದಲ್ಲಿದ್ದಾರೆ, ಯಾರು ಕೌರವರೆಲ್ಲ ಅಂದರೂ ಸಹ. ಅವಾಗ ಕೃಷ್ಣ ಹೇಳ್ತಾನೆ, ಫುಲ್ ಬೋಧನೆ ಮಾಡಿದ್ದಾನೆ ಭಗವಂತ ಗೀತಾ. ಅದರಲ್ಲಿ 2ನೇ ಶ್ಲೋಕ ಕೃಷ್ಣ ಹೇಳ್ತಾರೆ, ಶ್ರೀ ಭಗವಾನು ವಾಚ. ಎಲ್ಲ ಒಂದ್ಸರಿ ಹೇಳಿ. ಕುತಶ್ವ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯಜುಷ್ಟಮಸ್ವರ್ಗ್ಯಂ ಅಕೀರ್ತಿಕರಮರ್ಜುನ. ಸೊ ಕೃಷ್ಣ ಹೇಳ್ತಾ ಇದ್ದಾನೆ ಅರ್ಜುನನಿಗೆ, ನಿನಗೆ ಎಲ್ಲಿಂದ ಬಂತು ಈ ಇಲ್ಲ ಕಲ್ಮಶ? ಎಷ್ಟೊಂದು ಕಲ್ಮಶ ಬಂದಿದೆ, ನೀನು ಯುದ್ಧ ಮಾಡಲ್ಲ ಅಂತ ಕೂತಿದ್ಯಾ ಬಾಣ ಬಿಟ್ಟು, ಬಿಲ್ಲು ಬಾಣ ಎಲ್ಲ ಬಿಟ್ಟು. ಕುತಶ್ವ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯ. ಅಂದರೆ ಆರ್ಯರಂದರೆ ಜೀವನದ ಮೌಲ್ಯ ತಿಳ್ಕೊಂಡು ಅದ್ರ ರೀತಿ ಜೀವನ ಮಾಡೋವಂಥವ್ರು. ಈಗ ಅನಾರ್ಯನಾಗ್ತಾ ಇದೆಯಾ ಅಂದರೆ ಒಂಥರ ಶೂದ್ರರ ಥರ. ಶೂದ್ರ ಅಂದರೆ ಏನೂ ಯಾವುದೇ ತೊಂದರೆ ಇಲ್ಲ, ಸುಮ್ಮನೆ ಅವರು ಕೊರಗ್ತಾ ಇರ್ತಾರೆ, ಅಥವಾ ಅವರು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಗೊತ್ತಿರಲ್ಲ. ಸೊ ಅದೇ ರೀತಿ ಇಲ್ಲಿ ಕ್ಷತ್ರಿಯನಾದಂಥ ಅರ್ಜುನ ಕೊರಗ್ತಾ ಇದ್ದಾನೆ, ನಾನು ಎದಕ್ಕೆ ಇವ್ರನ್ನ ಕೊಲೆ ಮಾಡಬೇಕು,
ನಾನು ಎದಕ್ಕೆ ಈ ಯುದ್ಧ ಮಾಡಬೇಕು ಅಂತ. ಸೊ ಇದು ಅನಾರ್ಯರ ಗುಣ. ಅನಾರ್ಯ ಜುಷ್ಟುಂ ಅಸ್ವರ್ಗ್ಯಂ ಅಕೀರ್ತಿಕರಂ ಅರ್ಜುನ. ನಿನಗಿದು ಅಕೀರ್ತಿ ತರುತ್ತೆ. ಸೊ ನೀನು ಕ್ಷತ್ರಿಯನಾದ್ಮೇಲೆ ನೀನು ಅವ್ರನ್ನೆಲ್ಲ ನಾಶ ಮಾಡಿ ಧರ್ಮ ಸಂಸ್ಥಾಪನೆ ಮಾಡಬೇಕಾಗಿರ್ತಂಥದ್ದು ನಿನ್ನ ಕೆಲಸ. ನಿನಗೆ ಎಲ್ಲಿಂದ ಬಂತು ಈ ಕಲ್ಮಶ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಮತ್ತೆ ಹೇಳ್ತಾರೆ, ಅಶೋಚ್ಯಾನನ್ವ ಶೋಚಸ್ತ್ವಂ ಪ್ರಜ್ಞಾವಾದಾಂಶ ಭಾಷಸೆ ಗತಾಸು ನ ಗತಾಸುಂಶ ನಾನು ಶೋಚಂತಿ ಪಂಡಿತಾಹ. ನೀನು ವಿದ್ವಾಂಸನಂತೆ ಮಾತಾಡ್ತಾ ಇದ್ದೀಯಾ, ಆದರೆ ಶೋಕಕ್ಕೆ ಯೋಗ್ಯ ಅಲ್ದೇ ಇರ್ತಕ್ಕಂಥ ವಿಷಯದ ಮೇಲೆ ಶೋಕ ಮಾಡ್ತಾ ಇದೀಯ. ಸೊ ಪಂಡಿತರು ಸತ್ತವರಾಗಲಿ ಬದುಕಿದವರಿಗಾಗಲಿ ದುಃಖ ಪಡುವುದಿಲ್ಲ. ಅಂದ್ರೆ ಇವನು ಅವರೆಲ್ಲ ಕೊಲೆ ಮಾಡಬಾರ್ದು, ಅವರೆಲ್ಲ ನಾಶ ಆಗ್ತಾರೆ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ಅವರೆಲ್ಲ ಆತ್ಮಕ್ಕೆ ಸಾವಿಲ್ಲ, ದೇಹಕ್ಕೆ ಮಾತ್ರ ಸಾವಿದೆ ಅಂತ ಭಗವಂತ ಈ ದೇಹದ ದೃಷ್ಟಿಯಿಂದ ನೋಡ್ತಾ ಇರೋದು ಶೂದ್ರರ ತರ. ಕ್ಷತ್ರಿಯನಾದ ಅರ್ಜುನ ಎಲ್ಲರೂ ದೇಹ, ಇವರೆಲ್ಲ ಕೌರವರು ದೇಹ ಅನ್ನೋ ತರ ನೋಡ್ತಾ ಇದ್ದಾನೆ, ಬಾಡಿಲಿ ಕಾನ್ಸೆಪ್ಷನ್. ಸೊ ಅವರನ್ನ ಸೋಲ್ ಕಾನ್ಸೆಪ್ಷನ್ ಅಂದ್ರೆ ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡುವಂತ ಜ್ಞಾನವನ್ನು ಕೃಷ್ಣ ಕೊಡ್ತಾ ಇದ್ದಾನೆ. ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು, ಅಶೋಚ್ಯಾನ್ ಅನ್ನೋ ಶೋಚಸ್ತಂ ಪ್ರಜ್ಞಾವಾದಾಂಶ ಭಾಸಸೆ ನತ್ವೇವಾಹಂ ಜಾತುನಾಸನ್ ನತ್ವಂ ನೇಹೆ ಜನಾಧಿಪಾಹ ದೇಹಿನೋಸ್ಮಿನ್ ಯಥಾ ದೇಹ. ಈ ರೀತಿ ಭಗವಂತ ಏನೇನ್ ಮಾಡ್ತಾ ಇದ್ದಾನೆ, ಭಗವಂತ ಅರ್ಜುನನಿಗೆ ಸಂಸ್ಕಾರ ಕೊಡ್ತಾ ಇದ್ದಾನೆ. ಬ್ರಾಹ್ಮಣಿಕಲ್ ಕಲ್ಚರ್, ಸ್ಪಿರಿಚುವಲ್ ಇನಿಸಿಯೇಷನ್. ಸೊ ಅದನ್ನೇ ಇಲ್ಲಿ ಅರ್ಜುನ ಕ್ಷತ್ರಿಯ ಕುಟುಂಬದಲ್ಲಿದ್ದರೂ ಸಹ, ಕ್ಷತ್ರಿಯನಾಗಿ ಟ್ರೈನಿಂಗ್ ತರಬೇತಿ ಪಡೆದು ಅವನಿಗೆಲ್ಲ ಶಾಸ್ತ್ರದಲ್ಲಿ ಇಷ್ಟೆಲ್ಲ ಜ್ಞಾನ ಇದ್ರೂ ಸಹ ಈ ರೀತಿ ಅನಾರ್ಯರ ರೀತಿ, ಶೂದ್ರರ ರೀತಿ ಇಲ್ಲಿ ಮಾಡ್ತಾ ಇದ್ದಾನೆ ಕುರುಕ್ಷೇತ್ರ ಯುದ್ಧದಲ್ಲಿ. ಅಂದ್ರೆ ಮರ್ತು ಅಲ್ಲ, ಮರೆಯೋ ತರ ಭಗವಂತ ಆ ರೀತಿ ಸನ್ನಿವೇಶ ಸೃಷ್ಟಿ ಮಾಡಿದಾನೆ, ನಮಗೆಲ್ಲ ಭಗವದ್ಗೀತೆ ಸಿಗೋ ಹಾಗೆ ಮಾಡೋ ತರ. ಸೊ ಅವಾಗ ಈ ಭಗವಂತ ಇದೆಲ್ಲ ಕೃಷ್ಣ ಅರ್ಜುನನಿಗೆ ಉಪದೇಶಿಸ್ತಾನೆ. ಅವಿನಾಶೀತು ತತ್ವಿದ್ದಿ ಏನ ಸರ್ವಮಿದಂ ತತಂ ವಿನಾಶಂ ಅವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ. ದೇಹವನ್ನು ಯಾವುದು ವ್ಯಾಪಿಸಿದೆಯೋ ಅದು ಅವಿನಾಶಿ ಎಂದು ನೀನು ತಿಳಿಯಬೇಕು. ನಾಶವಿಲ್ಲದ ಆತ್ಮವನ್ನು ಯಾರೂ ನಾಶ ಮಾಡಲಾಗರು. ಸೊ ಹೀಗೆ ಭಗವಂತ ಅವನಿಗೆಲ್ಲ ಬೋಧನೆ ಕೊಟ್ಟು ಆಧ್ಯಾತ್ಮಿಕವಾಗಿ ದೀಕ್ಷೆ ಪಡೆಯುವಂತೆ ಅರ್ಜುನನಿಗೆ ಮಾಡಿ, ಅರ್ಜುನ ಕೊನೆಗೆ ಯುದ್ಧದಲ್ಲಿ ಗೆಲ್ಲೋ ಹಾಗೆ ಮಾಡ್ತಾನೆ. ಅಂದ್ರೆ ಕ್ಷತ್ರಿಯನಾಗಿರ್ಬೋದು ಅಥವಾ ಬ್ರಾಹ್ಮಣನಾಗಿರ್ಬೋದು ಅಥವಾ ವೈಶ್ಯ ಆಗಿರ್ಬೋದು, ಯಾರೇ ಆಗಿರ್ಲಿ ಅವರಿಗೆ ಆಧ್ಯಾತ್ಮಿಕವಾದ ಜ್ಞಾನ ತುಂಬಾ ಮುಖ್ಯ ಅಂತ ಇಲ್ಲಿ ಅರ್ಥ ಆಗುತ್ತೆ. ಸೊ ಪ್ರಭುಪಾದರು ನಾವೆಲ್ಲ ಶೂದ್ರರಾಗಿ ಹುಟ್ಟಿ ಶೂದ್ರರಾಗಿ ಬೆಳೆದಿರಿದ್ರೂ ಸಹ ನಾವು ವೈಷ್ಣವರಾಗುವಂತ ಅವಕಾಶವನ್ನು ಕಲ್ಪಿಸಿದ್ದಾರೆ ಇಲ್ಲಿ. ಸೊ ನಾವು ನೋಡ್ಬೋದು, ಒಬ್ರು ಫೋರ್ಡ್ ಕಂಪನಿ ಎಲ್ಲ ಕೇಳಿದಾರ? ಕಂಪನಿ ಏನ್ ಮಾಡುತ್ತದು? ಕಾರ್ ಮ್ಯಾನುಫ್ಯಾಕ್ಚರ್. ಸೊ ಫೋರ್ಡ್ ಕಂಪನಿ ಓನರು, ಅವ್ರ ಹೆಸರು ಆಲ್ಫ್ರೆಡ್ ಫೋರ್ಡ್. ಅವರ ಮರಿ ಮೊಮ್ಮಗ ಅವ್ರ ಹೆಸರು ಏನ್ ಹೆಸರು? ಫೋರ್ಡ್ ಕಂಪನಿ ಓನರ್ ಹೆನ್ರಿ ಫೋರ್ಡ್. ಅವರ ಮರಿ ಮೊಮ್ಮಗನ ಹೆಸರು ಏನು? ಆಲ್ಫ್ರೆಡ್ ಫೋರ್ಡ್. ಯಾರಿಗಾರು ಗೊತ್ತಾ? ಹೆಸರು ಕೇಳಿದಾರ? ಒಬ್ಬರೇ ಕೇಳಿದಾರೆ ಹೆಸರು ಇಲ್ಲಿ ಜನರಲ್, 3 ಜನ. ಸೊ ಅವರು ಪ್ರಭುಪಾದರನ್ನ, ಈಗ ಹೆನ್ರಿ ಫೋರ್ಡ್ ಕಂಪನಿ ಓನರ್ ಮರಿ ಮೊಮ್ಮಗ ಆದಂತ ಆಲ್ಫ್ರೆಡ್ ಫೋರ್ಡ್ ಅವರು 1970ನೇ ಇಸ್ವಿನಲ್ಲಿ ಪ್ರಭುಪಾದರನ್ನ ಮೀಟ್ ಆಗ್ತಾರೆ. ಸೊ ಪ್ರಭುಪಾದರಲ್ಲಿ ಮೀಟ್ ಆಗಿ ಅವ್ರಿಗೆಲ್ಲ ಕೃಷ್ಣ ಪ್ರಜ್ಞೆ ಎಲ್ಲ ಅರ್ಥ ಮಾಡಿಕೊಂಡು ಪ್ರಭುಪಾದರ ಹತ್ರ ದೀಕ್ಷೆನೂ ತಗೊಳ್ತಾರೆ. ಈಗ ಅವ್ರ ಹೆಸರೇನು? ಅಂಬರೀಷ ದಾಸ. ಸೊ ನೋಡಿ, ಒಬ್ಬ ಶುದ್ಧ ಭಕ್ತರ ಸಂಪರ್ಕದಲ್ಲಿ ಬಂದ್ರೆ ನಾವು ಶೂದ್ರರಾಗಿರ್ಬೋದು ಅಥವಾ ವೈಶ್ಯರಾಗಿರ್ಬೋದು, ಆದ್ರೆ ನಾವು ಪರಮ ವೈಷ್ಣವನಾಗ್ಬೋದು. ಸೊ ಅದನ್ನ ನಾವು ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಎಲ್ಲ ಆಗ್ತಾ ಇದೆ, ಇವಾಗೆಲ್ಲ ನಾವು ವರ್ಣಾಶ್ರಮ ಧರ್ಮ ಯಾವ ರೀತಿ ಪಾಲನೆ ಮಾಡೋದು ಇದೆಲ್ಲ ಆಗಲ್ಲ ಅಂತ ನಾವು ಅಂದ್ಕೋಬಹುದು. ಆದ್ರೆ ಇದೆಲ್ಲ ನಮ್ಮ ಆಧ್ಯಾತ್ಮಿಕದಲ್ಲಿ
ನಾವು ಮುಂದುವರಿಲಿಲ್ದಂಗೆ ನಿಲ್ಲಿಸೋದಿಲ್ಲ ಅದು. ನಾವು ಅದನ್ನು ಮಾಡ್ತಾ ಹೋಗ್ಬೋದು. ಪ್ರಭುಪಾದರು ಹೇಳ್ತಾರೆ, ನೀವು ಕಾರ್ ಫ್ಯಾಕ್ಟ್ರಿ ಇದೆ ಅಂದರೆ ನೀವು ಅಲ್ಲಿ ನಟ್ಟು ಬೋಲ್ಟು ಅಥವಾ ಏನೋ ಮೆಷಿನಲ್ಲಿ ಏನೋ ಕೆಲಸ ಮಾಡ್ತಾ ಇರ್ತೀರ. ಅದನ್ನು ಮಾಡ್ತಾ ಇದ್ರೂ ಸಹ ನೀವು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಈ ರೀತಿಯಾದ ಕೆಲಸ ಮಾಡ್ತಾ ಹೋದರೆ ಒಳ್ಳೆ ಕಾರ್ಗಳು ಮ್ಯಾನುಫ್ಯಾಕ್ಚರ್ ಆಗುತ್ತೆ, ನೀವು ಆಧ್ಯಾತ್ಮಿಕವಾಗಿ ಮುಂದುವರಿತೀರಾ ಅಂತ ಪ್ರಭುಪಾದರು ಹೇಳ್ತಾರೆ ಅವಾಗ. ಸೊ ನಾವು ಹೀಗೆ ಪ್ರಭುಪಾದರು ಇನ್ನೊಂದು ಉದಾಹರಣೆ ಅಂದರೆ ತುಳಸಿ ಗಬ್ಬರ್ಡ್. ಎಷ್ಟು ಜನ ಕೇಳಿದ್ದಾರೆ ಹೆಸರು ತುಳಸಿ ಗಬ್ಬರ್ಡ್ ಅಂತ? 3 ಜನ ಕೇಳಿದಿರ. ಸೊ ತುಳಸಿ ಗಬ್ಬರ್ಡ್ ಅನ್ನೋರು, ಈಗ ನಾವು US ಅಲ್ಲಿ ಎಲೆಕ್ಷನ್ ಆಯಿತು, ಡೊನಾಲ್ಡ್ ಟ್ರಂಪ್ ಅವರು ಈಗ ಆಯ್ಕೆ ಆಗಿದ್ದಾರೆ. ಡೊನಾಲ್ಡ್ ಟ್ರಂಪ್ ಅವರು ತುಳಸಿ ಗಬ್ಬರ್ಡ್ ಅನ್ನೋ ಮಹಿಳೆಯನ್ನ ಡೈರೆಕ್ಟರ್ ಆಫ್ ನ್ಯಾಷನಲ್ ಇಂಟೆಲಿಜೆನ್ಸ್ ಹುದ್ದೆಗೆ ಅಪಾಯಿಂಟ್ ಮಾಡಿದ್ದಾರೆ. ಅಂದರೆ ನ್ಯಾಷನಲ್ ಇಂಟೆಲಿಜೆನ್ಸ್ ಹುದ್ದೆಗೆ ತುಳಸಿ ಗಬ್ಬರ್ಡ್ ಅವರು ಅಪಾಯಿಂಟ್ ಮಾಡಿದ್ದಾರೆ. ಈ ತುಳಸಿ ಗಬ್ಬರ್ಡ್ ಅವರು ಕೃಷ್ಣ ಪ್ರಜ್ಞೆಯನ್ನು ಪಾಲಿಸ್ತಾ ಇದ್ದಾರೆ. ಅವರೆಲ್ಲ ಭಗವದ್ಗೀತಾ ಓದ್ತಾರೆ. ಸೊ ಅವರು ಹೇಳ್ತಾರೆ, ತುಳಸಿ ಗಬ್ಬರ್ಡ್ ಅವರು, ಭಗವದ್ಗೀತೆಯು ಸೇವಕ ನಾಯಕರಾಗಲು ಶ್ರಮಿಸುತ್ತಿರುವವರಿಗೆ ಪರಿಪೂರ್ಣ ಪಠ್ಯಪುಸ್ತಕ ಆಗಿದೆ ಮತ್ತು ಅದರ ಸಂದೇಶವು ಎಲ್ಲ ದಿನಗಳು ಮತ್ತು ವಯಸ್ಸಿನವರಿಗೆ ಪ್ರಸ್ತುತವಾಗಿದೆ. ಭಗವದ್ಗೀತೆಯಲ್ಲೂ ಶ್ರೀಕೃಷ್ಣನ ಬೋಧನೆಗಳು ನನಗೆ ಜೀವನ ಮತ್ತು ಆತ್ಮ. ಅವು ನನ್ನ ಜೀವನದಲ್ಲಿ ನಾನು ಮಾಡುವ ಪ್ರಯತ್ನಿಸುತ್ತಿರುವ ಕ್ರಿಯೆಗಳು ಮತ್ತು ಕೆಲಸಗಳು ಎಲ್ಲದಕ್ಕೂ ಸಂಪೂರ್ಣ ಅಡಿಪಾಯ ಮತ್ತು ಪ್ರೇರಣೆ. ಇದನ್ನು ಹೇಳ್ತಾ ಇರೋದು ಯಾರು? ತುಳಸಿ ಗಬ್ಬರ್ಡ್ ಅವರು, ಡೈರೆಕ್ಟರ್ ಆಫ್ ನ್ಯಾಷನಲ್ ಇಂಟೆಲಿಜೆನ್ಸ್. ಅಂದರೆ ಕ್ಷತ್ರಿಯರ ಕೆಲಸ ಮಾಡ್ತಾ ಇರೋರು. ಅಂಥ ಕ್ಷತ್ರಿಯರಾದರೂ US ಅಲ್ಲಿ ಈ ರೀತಿ ಕೆಲಸದಲ್ಲಿ ಇದ್ದರೂ ಸಹ ಅವ್ರು ಹೇಳ್ತಾ ಇದ್ದಾರೆ, ನಾನು ಕ್ರಮೇಣ ನನ್ನ ನಿಜವಾದ ಗುರುತನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಯಿತು. ನಾನು ನಿಜವಾಗಿಯೂ ಯಾರು, ನನ್ನ ಆಧ್ಯಾತ್ಮಿಕ ಸಾರ, ಜೀವನದಲ್ಲಿ ನನ್ನ ಉದ್ದೇಶ, ಇದೆಲ್ಲ ಅರ್ಥ ಆಯಿತು ಅಂತ ಹೇಳ್ತಾ ಇದ್ದಾರೆ ಭಗವದ್ಗೀತೆ ಓದೋದ್ರಿಂದ. ಅವರೆಲ್ಲ ಜಪ ಮಾಡ್ತಾ ಇದ್ದಾರೆ. ಸೊ ನೋಡಿ, ನಾವು ಆಧ್ಯಾತ್ಮಿಕವಾಗಿ ಮುಂದುವರೆದ್ರೆ ನಾವು ಭೌತಿಕವಾಗಿ ಮುಂದುವರಿಯೋದು ಆಗಲ್ಲ ಅಂತ ಹೇಳಿಲ್ಲ. ಯಾವುದೇ ನಾವು ಪ್ರೈಮ್ ಮಿನಿಸ್ಟ್ರು ಸಹ ಆಗ್ಬೋದು, ಪ್ರೆಸಿಡೆಂಟ್, ಏನು ಬೇಕಾದರೂ ಆಗ್ಬೋದು. ಆದರೆ ನಾವು ಆಧ್ಯಾತ್ಮಿಕವಾಗಿ ಮುಂದುವರಿಯೋದನ್ನು ನಾವು ಜೀವನದ ಉದ್ದೇಶವಾಗಿ ಮಾಡ್ಕೊಂಡ್ರೆ ನಾವು ಆ ನಿಟ್ಟಿನಲ್ಲಿ ಕೆಲಸ ಮಾಡಿ ಫುಟ್ಬಾಲ್ನಲ್ಲಿ ಹೇಗೆ ಗೋಲ್ನ ನಾವು ಹೊಡಿತೀವೋ ಅದೇ ರೀತಿ ನಮ್ಮ ಜೀವನದಲ್ಲೂ ಸಹ ನಮ್ಮ ಮೋಕ್ಷ ಎಂಬ ಗುರಿಯನ್ನು ತಲುಪಬಹುದು ಅಂತ ಇದರ ಸಾರಾಂಶ. ಜಗದ್ಗುರು ಶ್ರೀಲ ಪ್ರಭುಪಾದ ಕೀ ಜೈ. ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕೀ. ನಿತಾಯ್ ಗೌರ್ ಪ್ರೇಮಾನಂದೇ.